ನಮಸ್ಕಾರ ಅಂಡ್ ಹೆಲೋ ಫ್ರೆಂಡ್ಸ್. ಇವತ್ತು ನಿಮಗೆ ನಾನು ವ್ಯಕ್ತಿಯ ಪರಿಚಯನ ಕೊಡಕ್ಕೆ ಹೋಗ್ತಾ ಇದ್ದೀನಿ. ಅವ್ರು ಮಾತಾಡ್ತಾ ಇದ್ರೆ ಮುತ್ತುದಿರುತ್ತೆ, ಅವ್ರು ಮಾತಾಡ್ತಾ ಇದ್ರೆ ರೋಮಾಂಚನ ಆಗುತ್ತೆ. ಬನ್ನಿ ವೆಲ್ಕಮ್ ಮಾಡೋಣ ದ ನ್ಯೂಲಿ ಎಲೆಕ್ಟೆಡ್ ಲೀಡರ್ ಆಫ್ ಅಪೋಸಿಷನ್ ಆಫ್ ಲೋಕಸಭಾ ಮಿಸ್ಟರ್ ರಾಹುಲ್ ಗಾಂಧಿ. ರಾಹುಲ್ ಗಾಂಧಿ ಜಿ, Thank you, Honorable Speaker, for the opportunity. ಒಂದು ಮೆಂಬರ್ ಆಫ್ ಪಾರ್ಲಿಮೆಂಟ್ ಹೇಗಿರಬೇಕು, ಸ್ಪೀಕರ್ ಆಫ್ ಲೋಕಸಭಾ ಅಥವಾ ಚೇರ್ಮನ್ ಆಫ್ ರಾಜ್ಯಸಭಾ, ಇವರಿಬ್ಬರ ಬಗ್ಗೆ ಎಷ್ಟು ರೆಸ್ಪೆಕ್ಟ್ ಇರಬೇಕು, ಪಾರ್ಲಿಮೆಂಟ್ ಅಲ್ಲಿ ನಡೆಯೋ ಬಿಸ್ನೆಸ್ ಬಗ್ಗೆ ಅವ್ರಿಗೆ ಏನ್ ಐಡಿಯಾ ಇರಬೇಕು. ಇವತ್ತು 1 ಜುಲೈ 2024. ಇವತ್ತು ಪಾರ್ಲಿಮೆಂಟ್ ಅಲ್ಲಿ ರಾಷ್ಟ್ರಪತಿ ಅವರು ಕೊಟ್ಟಿರೋ ಅಭಿಭಾಷಣದ ಬಗ್ಗೆ ಒಪಿನಿಯನ್ ತಿಳಿಸುವ ಒಂದು ಸೆಷನ್ ನಡೀತಾ ಇದೆ. ಈ ಸೆಷನ್ ಅಲ್ಲಿ ಲೀಡರ್ ಆಫ್ ಅಪೋಸಿಷನ್ ಅಂಡ್ ಪ್ರಧಾನಮಂತ್ರಿ ಇವರಿಬ್ಬರು ಕೂಡ ಸ್ಪೀಚ್ ಕೊಡ್ತಾರೆ. ಇಂಥ ಸ್ಪೀಚ್ ಅಲ್ಲಿ LOP ಆಗಿರೋ ಲೀಡರ್ ಆಫ್ ಅಪೋಸಿಷನ್ ಆಗಿರೋ ರಾಹುಲ್ ಗಾಂಧಿ ಅವರು ಕೂಡ ಸ್ಪೀಚ್ ಕೊಟ್ಟರು. ಈ ಸ್ಪೀಚ್ ಗಳಲ್ಲಿ ಕೆಲವೊಂದು ಗವರ್ಮೆಂಟ್ ಮಾಡಿರೋ ಮಿಸ್ಟೇಕ್ಸ್ ಗಳನ್ನ ಅವ್ರು ಎತ್ತಿದ್ರು. ಅವುಗಳನ್ನ ನಾನು ಒಪ್ಕೋತೀನಿ. ಅವು ಬಿಟ್ಟು ಇನ್ನೂ ಕೆಲವೊಂದು ವಿಷಯಗಳನ್ನ ಅವರು ಮಾತಾಡಿದ್ರು. ಅವೆಲ್ಲ ಎಷ್ಟು ಸುಳ್ಳು ಎಷ್ಟು ನಿಜ ಅದನ್ನು ತಿಳ್ಕೋ ಪ್ರಯತ್ನ ಪಡ್ತಾ ಈ ವಿಡಿಯೋನ ಸ್ಟಾರ್ಟ್ ಮಾಡೋಣ. ದಯವಿಟ್ಟು ವಿಡಿಯೋನ ಕೊನೆವರೆಗೂ ನೋಡಿ. जय संविधान। इसकी हमने रक्षा की है। ಸ್ಪೀಚ್ ಸ್ಟಾರ್ಟ್ ಆಗಿ 1 ನಿಮಿಷ ಕೂಡ ಆಗಿಲ್ಲ. ರಾಹುಲ್ ಗಾಂಧಿ ಅವರು ಮಾಡಿರೋ ಫಸ್ಟ್ ಮಿಸ್ಟೇಕ್. ಇವ್ರು ಹೇಳೋದೇನಂದ್ರೆ ಇವರು ಸಂವಿಧಾನದ ರಕ್ಷಣೆ ಮಾಡಿದ್ರಂತೆ. ಇವ್ರು ಹೇಳೋದು ಹೇಗಿದೆ ಅಂತಂದ್ರೆ ಪಾಪುಗೆ ಗಿಂಟೋದು ಇವರೇ, ಗಿಂಟದ ಮೇಲೆ ಅಳಬೇಕಾದ್ರೆ ಪಾಪುನ ಎತ್ಕೊಂಡು ಸಮಾಧಾನ ಮಾಡೋದು ಇವರೇ. ಇವ್ರು ಮಾಡ್ತಾ ಇರೋದು ಕೆಲವೊಂದು ಜನಗಳಿಗೆ ಕಣ್ಣಿಗೆ ಕಾಣದೇ ಇಲ್ಲ. ಬ್ಲೈಂಡ್ ಆಗಿ ರಾಹುಲ್ ಗಾಂಧಿನ ಸಪೋರ್ಟ್ ಮಾಡ್ತಿರ್ತಾರೆ. ಯಾಕಂದ್ರೆ ನೋಡಿ, ಬಿಜೆಪಿ ಗವರ್ಮೆಂಟ್ ಯಾವತ್ತೂ ಹೇಳಿಲ್ಲ ನಾವು ಸಂವಿಧಾನನ ತೆಗೆದುಹಾಕ್ತೀವಿ, ಸಂವಿಧಾನನ ಚೇಂಜ್ ಮಾಡ್ತೀವಿ ಅಂತ. ಯಾಕಂದ್ರೆ ನೋಡಿ, ಇವ್ರು ಹೇಳೋದು ಹೇಗಿದೆ ಅಂತಂದ್ರೆ ಬಿಜೆಪಿಗೆ ಸಂವಿಧಾನದ ಮೇಲೆ ಗೌರವನೇ ಇಲ್ಲ ಅನ್ನೋ ತರ ಮಾತಾಡ್ತಾರೆ. ಇದು ನಿಜನಾ? ನಿಜವಾಗ್ಲೂ ಬಿಜೆಪಿಗೆ ಸಂವಿಧಾನದ ಮೇಲೆ ಗೌರವನೇ ಇದ್ದಿಲ್ಲ ಅಂತಂದ್ರೆ ಶ್ರೀ ನರೇಂದ್ರ ಮೋದಿ ಅವರು ಎಲೆಕ್ಷನ್ ಆದ ನಂತರ ಪಾರ್ಲಿಮೆಂಟ್ ಬಂದಾಗ ಕಾನ್ಸ್ಟಿಟ್ಯೂಷನ್ ಎತ್ಕೊಂಡು ಹಣೆಗೆ ಹಚ್ಕೊಂಡು ಅದನ್ನ ನಮಸ್ಕರಿಸಿ ಪಾರ್ಲಿಮೆಂಟ್ ಅಲ್ಲಿ ಬರ್ತಿದ್ರ, ಅಥವಾ ಕಾನ್ಸ್ಟಿಟ್ಯೂಷನ್ ಡೇ ಅನ್ನೋ ಒಂದು ಡೇ ಸೆಲೆಬ್ರೇಟ್ ಮಾಡಕ್ಕೆ ಆಲ್ ಓವರ್ ಇಂಡಿಯಾಕ್ಕೆ ಪ್ರೋತ್ಸಾಹನ ಕೊಡ್ತಿದ್ರ? For the last 10 years, there has been a systematic attack on the constitution. ಹಿಸ್ಟ್ರಿ ಬಗ್ಗೆ ತಿಳ್ಕೊಂಡು ಹೇಳಬೇಕು ಅಂತಂದ್ರೆ ಕಾನ್ಸ್ಟಿಟ್ಯೂಷನ್ ಮೇಲೆ ಮೊದಲನೇ ಡ್ಯಾಮೇಜ್ ಮಾಡಿರೋದು ಕಾಂಗ್ರೆಸ್ ಗವರ್ಮೆಂಟ್. ಅದು 1975ರಲ್ಲಿ. ಅವಾಗ ಶ್ರೀಮತಿ ಇಂದಿರಾ ಗಾಂಧಿ ಅವರು ಪ್ರಧಾನಮಂತ್ರಿ ಆಗಿರ್ತಾರೆ. ಆಗ್ತಾನೆ ಎಲೆಕ್ಷನ್ ಮುಗಿದಿರುತ್ತೆ. ಯಾರೋ ಅಪೋಸಿಷನ್ ಕ್ಯಾಂಡಿಡೇಟ್ ಅವರು ಇಂದಿರಾ ಗಾಂಧಿ ಮೇಲೆ ಕೇಸ್ ರೈಸ್ ಮಾಡ್ತಾರೆ. ಇವರು ಎಲೆಕ್ಷನ್ ಅಲ್ಲಿ ಚೀಟ್ ಮಾಡ್ಬಿಟ್ಟು ಈ ಎಲೆಕ್ಷನ್ ನ ವಿನ್ ಆಗ್ಬಿಟ್ಟು ಪ್ರಧಾನಮಂತ್ರಿ ಆಗಿದ್ದಾರೆ ಅಂತ. ಇದನ್ನೆಲ್ಲ ಇನ್ವೆಸ್ಟಿಗೇಟ್ ಆದ್ಮೇಲೆ ಕೋರ್ಟ್ ನಿರ್ಧಾರದ ಪ್ರಕಾರ ಇಂದಿರಾ ಗಾಂಧಿ ಅವರಿಗೆ ಜೈಲ್ ಶಿಕ್ಷೆ ಆಗ್ತಾ ಇರುತ್ತೆ. ಅವಾಗ ಕಾನ್ಸ್ಟಿಟ್ಯೂಷನ್ ನಲ್ಲಿ ಇರೋ ಲೂಪ್ ಹೋಲ್ಸ್ ನ ಯೂಸ್ ಮಾಡ್ಕೊಂಡು ಇಂದಿರಾ ಗಾಂಧಿ ಅವರು 1975ರಲ್ಲಿ ಎಮರ್ಜೆನ್ಸಿನ ಲಾಗು ಮಾಡ್ತಾರೆ. ಈ ಎಮರ್ಜೆನ್ಸಿಯಿಂದ ಇಂಡಿಯಾದಲ್ಲಿ ಎಷ್ಟೆಲ್ಲ ಎಫೆಕ್ಟ್ ಆಯ್ತು ಅಂತಂದ್ರೆ ಮೆಂಬರ್ ಆಫ್ ಅಪೋಸಿಷನ್ ಎಲ್ಲರನ್ನೂ ಜೈಲಲ್ಲಿ ಹಾಕಲಾಗಿತ್ತು. ಪ್ರತಿಯೊಬ್ಬರು ನಾವು ಲಾಕ್ಡೌನ್ ಅಲ್ಲಿ ಯಾವ ತರ ಸಫರ್ ಮಾಡಿದೀವಲ್ವಾ ಅದೇ ತರ ಪ್ರತಿಯೊಬ್ಬರು ರೋಡ್ ಮೇಲೆ ಓಡಾಡೋದು ಕಷ್ಟ ಆಗಿತ್ತು. ಸೆಕ್ಷನ್ 144 ಜಾರಿ ಇರೋದ್ರಿಂದ 4ರಿಂದ ಹೆಚ್ಚು ಜನ ನಿಂತ್ಕೊಂಡು ಎಲ್ಲಾದ್ರೂ ಮಾತಾಡ್ತಾ ಇದ್ರೆ ಅವರಿಗೆ ಡೈರೆಕ್ಟ್ ಜೈಲಿಗೆ ಹಾಕಲಾಗ್ತಿರ್ತಿತ್ತು. ಸತತವಾಗಿ 21 ತಿಂಗಳ ಕಾಲ ಇಂಡಿಯಾ ಎಮರ್ಜೆನ್ಸಿ ಲೀಡ್ ಆಗಿತ್ತು. ಈ ಎಮರ್ಜೆನ್ಸಿ ಬಗ್ಗೆ ಹೇಳಬೇಕು ಅಂತಂದ್ರೆ ತುಂಬಾನೇ ಇದೆ. ಬಟ್ ಆದ್ರೆ ಇವಾಗ ಇಷ್ಟೇ ತಿಳ್ಕೊಳ್ಳಿ, 1975ರಲ್ಲಿ ಬಂದಿರೋ ಎಮರ್ಜೆನ್ಸಿ ಕಾರಣಕ್ಕೆ ಭಾರತದ ಸಂವಿಧಾನದಲ್ಲಿ 42nd ಅಮೆಂಡ್ಮೆಂಟ್ ಆಕ್ಟ್ ಬಂತು. ಈ 42nd ಅಮೆಂಡ್ಮೆಂಟ್ ಆಕ್ಟ್ ನ ಈಗಲೂ ಕೂಡ ಮಿನಿ ಕಾನ್ಸ್ಟಿಟ್ಯೂಷನ್ ಅಂತ ಕರೀತಾರೆ. ಯಾಕಂದ್ರೆ ಈ ಕಾನ್ಸ್ಟಿಟ್ಯೂಷನ್ ಅಲ್ಲಿ ತುಂಬಾನೇ ಇಂಪ್ಯಾಕ್ಟ್ ಆಗುವಂತ ಒಂದು ನಿರ್ಧಾರಗಳನ್ನ ಚೇಂಜಸ್ ಗಳನ್ನ ಈ 42nd ಅಮೆಂಡ್ಮೆಂಟ್ ಆಕ್ಟ್ ಪಾರ್ಲಿಮೆಂಟ್ ಅಲ್ಲಿ ತಂದಿತ್ತು. ಸೊ ಇವರಿಗೆ ನಿಜವಾಗ್ಲೂ ಕಾನ್ಸ್ಟಿಟ್ಯೂಷನ್ ಮೇಲೆ ಅಷ್ಟು ರೆಸ್ಪೆಕ್ಟ್ ಇದ್ದಿದ್ರೆ ಪಾರ್ಲಿಮೆಂಟ್ ಅಲ್ಲಿ ಆ ತರ ಕಾನ್ಸ್ಟಿಟ್ಯೂಷನ್ ಕೈಯಲ್ಲಿ ಹಿಡ್ಕೊಂಡು ಓಡಾಡ್ತಿದ್ರ? ಅಂತೂ ಬಿಜೆಪಿ MP ಆಗಿರೋ ಅನುರಾಗ್ ಠಾಕೂರ್ ಅವರು ಕೇಳ್ತಾರೆ ಕಾನ್ಸ್ಟಿಟ್ಯೂಷನ್ ಅಲ್ಲಿ ಎಷ್ಟು ಪೇಜಸ್ ಇದೆ ಅಂತ. ಇವ್ರು ಪೇಜಸ್ ಬಗ್ಗೆ ಕೇಳಿದ್ರು, ಅವ್ರಿಗೆ ಎಷ್ಟು ಆರ್ಟಿಕಲ್ ಇದೆ ಅನ್ನೋ ನಾಲೆಜ್ ಕೂಡ ಇಲ್ಲ. ಬಿಜೆಪಿ ಇಲ್ಲಿವರೆಗೂ ಕಾನ್ಸ್ಟಿಟ್ಯೂಷನ್ ಅಲ್ಲಿ ಚೇಂಜ್ ಮಾಡಿ ಆರ್ಟಿಕಲ್ ಅಂತಂದ್ರೆ ಅದು 370 ಯಾಕೆ ಚೇಂಜ್ ಮಾಡ್ತು? ಅದರಿಂದ ಜಮ್ಮು ಅಂಡ್ ಕಾಶ್ಮೀರ್ಗೆ ಏನೆಲ್ಲ ಪ್ರಾಬ್ಲಮ್ ಇತ್ತು ಅಂತ ಹೇಳ್ಬಿಟ್ಟು ನಾನು ಫಸ್ಟ್ ಅಂಡ್ ಸೆಕೆಂಡ್ ವಿಡಿಯೋಲಿ ತೋರಿಸಿದ್ದೀನಿ. ಅದ್ರ ಬಗ್ಗೆ ಇನ್ನೂ ತಿಳ್ಕೊಳ್ಳೋ ಇಂಟ್ರೆಸ್ಟ್ ಇದ್ದಿದ್ರೆ ಲಿಂಕ್ ನ ಡಿಸ್ಕ್ರಿಪ್ಷನ್ ಅಲ್ಲಿ ಕೊಟ್ಟಿರ್ತೀನಿ, ದಯವಿಟ್ಟು ಹೋಗಿ ಆ ವಿಡಿಯೋನ ನೋಡಿ. ಆಮೇಲೆ ಬಿಜೆಪಿ ಕಾನ್ಸ್ಟಿಟ್ಯೂಷನ್ ಬಗ್ಗೆ ಮಾಡಿರೋ ಇನ್ನೊಂದು ಮಹತ್ವದ ಕಾರ್ಯ ಏನು ಅಂತಂದ್ರೆ ಕಾನ್ಸ್ಟಿಟ್ಯೂಷನ್ ಡೇ ತಂದಿರೋದು. ಇದು ಬಿಟ್ರೆ ಏನೇನಪ್ಪ ಇವರು ಕಾನ್ಸ್ಟಿಟ್ಯೂಷನ್ ನ ಡ್ಯಾಮೇಜ್ ಮಾಡಂತ ಒಂದು ನಿರ್ಧಾರಗಳನ್ನ ತಗೊಂಡಿದ್ದಾರೆ. ಆರ್ಟಿಕಲ್ 370 ನ ಜಾರಿಗೆ ತರಬೇಕು ಅಂತ ಹೇಳ್ಬಿಟ್ಟು ಆಗಿನ ಪ್ರಧಾನಿಯಾಗಿದ್ದ ನೆಹರು ಅವರು ಮನಸ್ಸಿಗೆ ಬಂದ ಹಾಗೆ ಕಂಡೀಷನ್ಸ್ ನ ಆಡ್ ಮಾಡಿ 35A ನ ಕಾನ್ಸ್ಟಿಟ್ಯೂಷನ್ ಅಲ್ಲಿ ಆಡ್ ಮಾಡಿ 371 ನ ಸಕ್ಸಸ್ಫುಲಿ ಜಾರಿಗೆ ತಂದಿದ್ರು. ಇದು ಕಾನ್ಸ್ಟಿಟ್ಯೂಷನ್ ನ ಡ್ಯಾಮೇಜ್ ಮಾಡೋ ಒಂದು ಕಾರ್ಯ ಆಗಿದ್ದಿಲ್ವಾ? ಆರ್ಟಿಕಲ್ 14 ಏನ್ ಹೇಳುತ್ತೆ? ಪ್ರೊಹಿಬಿಷನ್ ಆಫ್ ಡಿಸ್ಕ್ರಿಮಿನೇಷನ್ ಆನ್ ದ ಗ್ರೌಂಡ್ಸ್ ಆಫ್ ಸೆಕ್ಸ್, ಪ್ಲೇಸ್ ಆಫ್ ಬರ್ತ್, ರಿಲಿಜನ್ ಅಂಡ್ ಕ್ಯಾಸ್ಟ್ ಅಂತ. ರಿಲಿಜನ್ ಮೇಲೆ ರಿಸರ್ವೇಷನ್ಸ್ ಗಳು ತಂದ್ಬಿಟ್ಟು ಕ್ಯಾಸ್ಟ್ ಮೇಲೆ ರಿಸರ್ವೇಷನ್ ಗಳನ್ನ ತಂದ್ಬಿಟ್ಟು ಬೇರೆ ಕ್ಯಾಸ್ಟ್ ಗಳಿಗೆ ಡಿಸ್ಕ್ರಿಮಿನೇಟ್ ಯಾರು ಮಾಡಿದ್ರು? ಕಾಂಗ್ರೆಸ್ ಅವರೇ ತಾನೆ. ಇದು ಡ್ಯಾಮೇಜ್ ಅಲ್ವಾ? ಆಮೇಲೆ ಹಿಂದೂ ಟೆಂಪಲ್ ಗಳ ಮೇಲೆ ಟ್ಯಾಕ್ಸಸ್ ಹಾಕ್ಬಿಟ್ಟು ಆಮೇಲೆ ಮಸ್ಜಿದ್ ಗಳ ಮೇಲೆ ಟ್ಯಾಕ್ಸಸ್ ಇಲ್ಲದೆ ಇರೋದು ಅದು ಡಿಸ್ಕ್ರಿಮಿನೇಷನ್ ಅಲ್ವಾ? ಆರ್ಟಿಕಲ್ 16 ಆಫ್ ದ ಇಂಡಿಯನ್ ಕಾನ್ಸ್ಟಿಟ್ಯೂಷನ್ ಹೇಳುತ್ತೆ ಈಕ್ವಲ್ ಆಪರ್ಚುನಿಟಿ ಇನ್ ಪಬ್ಲಿಕ್ ಎಂಪ್ಲಾಯ್ಮೆಂಟ್ ಅಂತ. ಇವರಲ್ಲಿ ಈಕ್ವಲ್ ಆಪರ್ಚುನಿಟಿ ಕೊಡ್ತಾ ಇದ್ದಾರೆ. SC/ST ಗೆ ರಿಸರ್ವೇಷನ್ ಕೊಡ್ತಾ ಇದ್ದಾರೆ, OBC ಅವರಿಗೆ ರಿಸರ್ವೇಷನ್ ಕೊಡ್ತಾ ಇದ್ದಾರೆ, ಎಕನಾಮಿಕಲಿ ವೀಕರ್ ಸೆಕ್ಷನ್ ಗಳಿಗೆ ರಿಸರ್ವೇಷನ್ಸ್ ಕೊಡ್ತಾ ಇದ್ದಾರೆ. ಬೇರೆ ಎಲ್ಲ ಕಾಸ್ಟ್ ಗಳಿಗೆ ಇದು ಡಿಸ್ಕ್ರಿಮಿನೇಷನ್ ಅಲ್ವಾ? ಇದು ಡ್ಯಾಮೇಜ್ ಅಲ್ವಾ? ಆರ್ಟಿಕಲ್ 19 ಏನ್ ಹೇಳುತ್ತೆ? ರೈಟ್ ಆಫ್ ಮೂವ್ಮೆಂಟ್ ಅಂತ ಹೇಳ್ಬಿಟ್ಟು, ಮೂವ್ಮೆಂಟ್ ಅಂತಂದ್ರೆ ನೀವು ಆಲ್ ಓವರ್ ಇಂಡಿಯಾದಲ್ಲಿ ಎಲ್ಲಾದ್ರೂ ಓಡಾಡಬಹುದು, ಎಲ್ಲಾದ್ರೂ ಹೋಗ್ಬಿಟ್ಟು ನಿಮ್ ಬಿಸ್ನೆಸ್ ನ ಸ್ಟಾರ್ಟ್ ಮಾಡಬಹುದು, ಎಲ್ಲಾದ್ರೂ ಹೋಗ್ಬಿಟ್ಟು ನಿಮ್ಮ ಮನೆನ ಕಟ್ಟಬಹುದು, ಎಲ್ಲಾದ್ರೂ ಹೋಗ್ಬಿಟ್ಟು ನೀವು ರೆಸಿಡೆಂಟ್ ಆಗಬಹುದು. ಆದ್ರೆ ಆರ್ಟಿಕಲ್ 370 ಪ್ರಕಾರ ನೀವು ಜಮ್ಮು ಅಂಡ್ ಕಾಶ್ಮೀರ ಅಲ್ಲಿ ಹೋಗ್ಬಿಟ್ಟು ರೆಸಿಡೆಂಟ್ ಆಗೋ ಆಗಿದ್ದಿಲ್ಲ. ಸೊ ಇದು ಡಿಸ್ಕ್ರಿಮಿನೇಟ್ ಅಲ್ವಾ? ಇದು ಕಾನ್ಸ್ಟಿಟ್ಯೂಷನ್ ನ ಡ್ಯಾಮೇಜ್ ಮಾಡ್ತಿರ್ಲಿಲ್ವಾ? ಆರ್ಟಿಕಲ್ 29 ಏನ್ ಹೇಳುತ್ತೆ? ಪ್ರೊಟೆಕ್ಷನ್ ಆಫ್ ಇಂಟ್ರೆಸ್ಟ್ ಆಫ್ ಮೈನಾರಿಟೀಸ್ ಅಂತ. ಈಗ ತಾನೇ ಹೇಳಿದ್ರು ಆರ್ಟಿಕಲ್ 14ರಲ್ಲಿ ಪ್ರೊಹಿಬಿಷನ್ ಆಫ್ ಡಿಸ್ಕ್ರಿಮಿನೇಷನ್ ಆನ್ ದ ರೇಸ್ ಅಂತ. ಹಾಗಾದ್ರೆ ಮೈನಾರಿಟೀಸ್ ಗೆ ಇಂಪಾರ್ಟೆಂಟ್ ಕೊಡೋದಕ್ಕೋಸ್ಕರ ಆರ್ಟಿಕಲ್ 29 ನ ಇಂಪ್ಲಿಮೆಂಟ್ ಮಾಡಿದ್ರು. ಇದು ಇಂಡಿಯನ್ ಕಾನ್ಸ್ಟಿಟ್ಯೂಷನ್ ನ ಡ್ಯಾಮೇಜ್ ಮಾಡೋದಲ್ವಾ?
ಇಷ್ಟೆಲ್ಲ ಮಿಸ್ಟೇಕ್ಸ್ಗಳು ಕಾಂಗ್ರೆಸ್ ಮಾಡಿದ್ರು ಕೂಡ ಇವರು ಈಗ ಹೇಳ್ತಾ ಇದ್ದಾರೆ ಕಳೆದ 10 ವರ್ಷದಲ್ಲಿ ಬಿಜೆಪಿ ಗವರ್ಮೆಂಟ್ ಕಾನ್ಸ್ಟಿಟ್ಯೂಷನ್ ಮೇಲೆ ತುಂಬಾ ಡ್ಯಾಮೇಜಸ್ ಮಾಡಿದೆ ಅಂತ. ಇದು ಹೇಳಬೇಕಾದ್ರೆ ನಂಗೆ ಇನ್ನೊಂದು ನೆನಪು ಬರುತ್ತೆ. ಆರ್ಟಿಕಲ್ 51A ಪ್ರಕಾರ ಮೂಲಭೂತ ಕರ್ತವ್ಯಗಳಿದಾವೆ. ಆ ಮೂಲಭೂತ ಕರ್ತವ್ಯಗಳ ಪ್ರಕಾರ 3ನೇ ಮೂಲಭೂತ ಕರ್ತವ್ಯ ಏನು ಅಂತಂದ್ರೆ ಭಾರತದ ಸಾರ್ವಭೌಮತ್ವನ, ಅಖಂಡತೆನ, ಏಕತೆನ ಎತ್ತಿ ಹಿಡಿಯೋದು. ರೀಸೆಂಟ್ ಆಗಿ ರಾಹುಲ್ ಗಾಂಧಿ ಅವರು ಕ್ಯಾಂಬ್ರಿಡ್ಜ್ ಯೂನಿವರ್ಸಿಟಿಗೆ ಹೋದಾಗ ಭಾರತದ ಬಗ್ಗೆನೇ ಕೆಟ್ಟದಾಗಿ ಮಾತಾಡಿ ಬಂದಿದ್ರು. ಇದು ಕಾನ್ಸ್ಟಿಟ್ಯೂಷನ್ ನ ಡ್ಯಾಮೇಜ್ ಮಾಡೋದಲ್ವಾ? ಇದು ಭಾರತದ ಬಗ್ಗೆ ಬ್ಯಾಡ್ ಇಂಪ್ಯಾಕ್ಟ್ ಕೊಡೋದಲ್ವಾ? ಬೇರೆಯವ್ರಿಗೆ ಹೇಳೋಕ್ಕೂ ಮುಂಚೆ ನಾವು ಕರೆಕ್ಟ್ ಇದೀವ ಅಂತ ಫಸ್ಟ್ ನೋಡ್ಕೋಬೇಕು. ಬಿಡಿ, ಎಲ್ಲಾ ಜನ ತಿಳ್ಕೋಬೇಕು ಸತ್ಯ ಯಾವುದು ಸುಳ್ಳು ಯಾವುದು ಅಂತ. ಅದಾದ್ರು ಬಿಟ್ಬಿಟ್ಟು ಬರೀ ಫ್ರೀ ಕೊಡ್ತಾ ಇದಾರೆ ಅಂತ ಹೇಳ್ಬಿಟ್ಟು ವೋಟ್ ಹಾಕೋದು ಜನಗಳ ಮೂರ್ಖತನ. ಹೀಗಾಗಿ ನಾವು 300-400 ವರ್ಷಗಳ ಕಾಲ ಬ್ರಿಟಿಷರ ಕೈ ಕೆಳಗಡೆ ಗುಲಾಮರಾಗಿ ಇರಬೇಕಾಯ್ತು. ಅಕಾರ್ಡಿಂಗ್ ಟು ರೂಲ್ಸ್ ಆಫ್ ಪ್ರೊಸೀಜರ್ ಅಂಡ್ ಕಂಡಕ್ಟ್ ಬಿಸಿನೆಸ್ ಇನ್ ಲೋಕಸಭಾ ರೂಲ್ ನಂಬರ್ 349 ಸಬ್ಸೆಕ್ಷನ್ 1 ಈ ರೂಲ್ ಹೇಳುತ್ತೆ ಪಾರ್ಲಿಮೆಂಟ್ ಅಲ್ಲಿ ಸ್ಪೀಚ್ ಕೊಡಬೇಕಾದ್ರೆ ಪ್ಲೇ ಕಾರ್ಡ್ಸ್ ತೋರಿಸೋದು, ಇಮೇಜ್ ತೋರಿಸೋದು, ನ್ಯೂಸ್ ಪೇಪರ್ ನ ತೋರಿಸೋದು ತಪ್ಪು ಅಂತ. ಆದ್ರೂ ಕೂಡ ಸ್ಪೀಕರ್ ಅವರು ಎಷ್ಟೆಲ್ಲ ಹೇಳಿದ್ರು ಕೂಡ ಅವ್ರ ಮಾತನ್ನ ಪಾಲಿಸದೆ ಅವ್ರ ಮನಸ್ಸಿಗೆ ಬಂದದ್ದೇ ಅಲ್ಲಿ ಮಾಡ್ತಾ ಇದ್ರು. ಇದು ಎಷ್ಟರ ಮಟ್ಟಿಗೆ ಸರಿ? ಇದನ್ನ ಮಿಸ್ಟೇಕ್ ಅನ್ನಕ್ಕಾಗಲ್ಲ, ಇಂಟೆನ್ಷನಲಿ ಮಾಡಿದ್ದಾರೆ ಅಂತ ಅನ್ಕೋಬಹುದು. और जो लोग अपने आप को हिंदू कहते हैं वो 24 घंटा हिंसा 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 नफरत 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 ಯಾಕಂದ್ರೆ ಇವರು ಒಂದ್ ಲೈನ್ ಹೇಳಿದ್ರು ಏನು ಅಂತಂದ್ರೆ, ಯಾರು ಅವ್ರನ್ನ ಅವರು ಹಿಂದೂ ಅಂತ ಕರ್ಕೋತಾರೋ ಅವರು 24 ಗಂಟೆ ಹಿಂಸೆ ದ್ವೇಷನ ದೇಶದಲ್ಲಿ ಹರಡಿಸ್ತಾ ಇದ್ದಾರೆ ಅಂತ. ಅದೇ ರೂಲ್ ಬುಕ್ ಆಫ್ ಪಾರ್ಲಿಮೆಂಟ್ ಬಗ್ಗೆ ಹೇಳಬೇಕು ಅಂತಂದ್ರೆ 352 ರೂಲ್ ನಂಬರ್ 352 ಸಬ್ಸೆಕ್ಷನ್ 2 ಯಾವುದೇ ರಿಲಿಜನ್ ಬಗ್ಗೆ ಪಾರ್ಲಿಮೆಂಟ್ ಅಲ್ಲಿ ಕೆಟ್ಟದಾಗಿ ಮಾತಾಡಬಾರ್ದು ಅಂತ. ಹಿಂದೂಗಳಾಗ್ಬಿಟ್ಟು ಇವ್ರಿಗೆ ಸಪೋರ್ಟ್ ಮಾಡ್ತಾ ಇರೋ ಭಾರತದ ಪ್ರಜೆಗಳಿಗೆ ಇದು ಎಷ್ಟರ ಮಟ್ಟಿಗೆ ಸರಿ ಕಾಣುತ್ತೆ ಅಂತ ಅವರೇ ತಿಳ್ಕೋಬೇಕು. ಆ ತರ ಮಾತಾಡಬಾರ್ದು, ಅದು ತಪ್ಪು ಅಂತ ಎಲ್ಲರೂ ಅವ್ರಿಗೆ ಹೇಳ್ತಾ ಇದ್ರೆ ಅವಾಗ ಹೇಳ್ತಾರೆ ನಾನು ಹಿಂದೂಗಳಿಗೆ ಹೇಳಿಲ್ಲ, ನರೇಂದ್ರ ಮೋದಿ ಅವರಿಗೆ ಹೇಳಿದೀನಿ ಅಂತ. ರೂಲ್ ನಂಬರ್ 352 ಸಬ್ಸೆಕ್ಷನ್ 2 ಏನ್ ಹೇಳುತ್ತೆ ಅಂತಂದ್ರೆ ಯಾವುದೇ ಒಂದು ಪಾರ್ಲಿಮೆಂಟ್ ಮೆಂಬರ್ನ ನಂಬಿಕೆ ಮೇಲೆ ಅಲಿಗೇಷನ್ಸ್ ಕೊಡೋದು ತಪ್ಪು ಅಂತ. ಇವ್ರು ರಾಹುಲ್ ಗಾಂಧಿ ಅವರು ಮಾಡಿರೋದು ಅದೇ ತಪ್ಪು ಇಲ್ಲಿ. ಸೊ ಬಿಜೆಪಿ ಅವರು ದ್ವೇಷನ ಸ್ಪ್ರೆಡ್ ಮಾಡ್ತಾ ಇದ್ದಾರೆ ಅಂತ ಅಂದ್ರೆ ಇವ್ರು ಕಾಂಗ್ರೆಸ್ ಅವರು ಏನ್ ಮಾಡ್ತಾ ಇದ್ದಾರೆ? ರಾಹುಲ್ ಗಾಂಧಿ ಅವರು ರೀಸೆಂಟ್ ಆಗಿ ಫಾರ್ಮರ್ಸ್ ಡೆಲ್ಲಿಯಲ್ಲಿ ಪ್ರೊಟೆಸ್ಟ್ ಮಾಡಿದ್ರು. ಈ ಪ್ರೊಟೆಸ್ಟ್ ಅಲ್ಲಿ ಒಬ್ಬ ಪಾರ್ಲಿಮೆಂಟ್ ಮೆಂಬರ್ ಆಗಿರೋ ಒಬ್ಬ ಪರ್ಸನ್ ಏನ್ ಮಾಡ್ತಾನೆ, ಹೋಗ್ಬಿಟ್ಟು ಫಾರ್ಮರ್ ಹತ್ರ ರಿಕ್ವೆಸ್ಟ್ ಮಾಡ್ಕೋತಾನೆ, ಈ ತರ ಸ್ಟ್ರೈಕ್ ಮಾಡೋದು ಸರಿಯಲ್ಲ, ಗೌರ್ಮೆಂಟ್ ಮಾಡ್ತಾ ಇರೋ ಕೆಲಸದ ಮೇಲೆ ನಂಬಿಕೆ ಇಟ್ಕೊಂಡು ಕಾಯೋಣ. ಇನ್ ಕೇಸ್ ಆ ಲಾಸ್ ಏನಾದ್ರು ಫಾರ್ಮರ್ ಅಪೋಸಿಟ್ ಆಗಿತ್ತು ಅಂತಂದ್ರೆ ಅವಾಗ ಸ್ಟ್ರೈಕ್ ಮಾಡೋಣ, ಇಲ್ಲ ಆ ರೂಲ್ಸ್ ಗಳನ್ನ ಚೇಂಜ್ ಮಾಡೋದ್ರಲ್ಲಿ ನಾನು ನಿಮಗೆ ಕಂಪ್ಲೀಟ್ ಆಗಿ ಸಪೋರ್ಟ್ ಮಾಡ್ತೀನಿ, ಪ್ಲೀಸ್ ಈ ಸ್ಟ್ರೈಕ್ ನ ನಿಲ್ಲಿಸಿ ಅಂತ ಹೇಳ್ಬಿಟ್ಟು ಟ್ರೈ ಮಾಡ್ತಾರೆ. ಆದ್ರೆ ಇವರು ರಾಹುಲ್ ಗಾಂಧಿ ಅವರು ನೀವು ಸ್ಟ್ರೈಕ್ ಮಾಡಿ, ನಾನು ನಿಮ್ ಜೊತೆ ಕೂತ್ಕೊಂಡು ಸ್ಟ್ರೈಕ್ ಮಾಡ್ತೀನಿ ಅಂತ ಹೇಳ್ಬಿಟ್ಟು ಅವ್ರ ಜೊತೆ ಸೇರ್ಬಿಟ್ಟು ಸ್ಟ್ರೈಕ್ ಗೆ ಸಪೋರ್ಟ್ ಮಾಡ್ತಾರೆ. ಒಂದು ಸ್ಟ್ರೈಕ್ ಇಂದ ಆಗುವಂತ ಲಾಸಸ್ ಏನು ಅನ್ನೋದು ಒಂದು ಐಡಿಯಾ ಆದ್ರೂ ಇವ್ರಿಗೆ ಇದೆಯಾ? ಇದೇ ತರ ಸಿಮಿಲರ್ ಆಗಿ ಮಣಿಪುರಲ್ಲಿ ಗಲಾಟೆ ಆದವಾಗೂ ಇವರು ಇದನ್ನೇ ಮಾಡಿದ್ರು, ನೀಟ್ ಎಕ್ಸಾಮ್ ಬಗ್ಗೆ ಗಲಾಟೆ ಆದವಾಗೂ ಇವರು ಇದನ್ನೇ ಮಾಡಿದ್ರು. ಸೊ ನೀಟ್ ಅಲ್ಲಿ ಆಗಿರೋ ಪ್ರಾಬ್ಲಮ್ ಏನು, ಅದ್ರ ಬಗ್ಗೆ ನಿಮ್ಗೆ ಏನಾದ್ರು ತಿಳ್ಕೊಳ್ಳೋ ಇಂಟ್ರೆಸ್ಟ್ ಇದ್ರೆ ನೀಟ್ ಮೇಲೆ ನಾನು ಮಾಡಿರೋ ವಿಡಿಯೋನ ಕಂಪ್ಲೀಟ್ ಆಗಿ ನೋಡಿ, ಅದ್ರ ಲಿಂಕ್ ನ ಡಿಸ್ಕ್ರಿಪ್ಷನ್ ಅಲ್ಲಿ ಕೊಟ್ಟಿರ್ತೀನಿ. ಇದೊಂದು ಸಿಂಪಲ್ ಮಿಸ್ಟೇಕ್, ಯಾರಾದ್ರೂ ಕೂಡ ಅಬ್ಸರ್ವ್ ಮಾಡ್ಬೋದು. ಯಾಕಂದ್ರೆ ನೋಡಿ, ಇವಾಗ ಪಾರ್ಲಿಮೆಂಟ್ ಅಲ್ಲಿ ನಾವು ಮಾತಾಡ್ಬೇಕಾದ್ರೆ ನಾವು ನಮ್ಮ ಮಾತುಗಳನ್ನ ಅಪೋಸಿಷನ್ ಹೇಳ್ತಾ ಇರಲ್ಲ, ಆರ್ ಎಲ್ಸ್ ನಮ್ಮ ಪಾರ್ಟಿ ಕೂಡ ನಾವು ಹೇಳ್ತಾ ಇರಲ್ಲ. ನಮ್ಮ ಮಾತುಗಳನ್ನ ನಾವು ಸ್ಪೀಕರ್ ಮುಂದೆ ಇಡ್ತಾ ಇರ್ತೀವಿ. ಬಟ್ ಆದ್ರೆ ಇವ್ರು ನೋಡಿ ಯಾವ ತರ ಮಾತಾಡ್ತಾ ಇದ್ದಾರೆ. ಒಮ್ಮೆ ಇವ್ರ ಪಾರ್ಟಿಗೆ ಎಕ್ಸ್ಪ್ಲೇನ್ ಮಾಡ್ತಿರ್ತಾರೆ, ಒಮ್ಮೆ ಅದೆಲ್ಲೋ ನೋಡ್ಕೊಂಡು ಎಕ್ಸ್ಪ್ಲೇನ್ ಮಾಡ್ತಿರ್ತಾರೆ, ಒಮ್ಮೆ ಅಲ್ಲೆಲ್ಲೋ ಟಿವಿ ನೋಡ್ಕೊಂಡು ಎಕ್ಸ್ಪ್ಲೇನ್ ಮಾಡ್ತಿರ್ತಾರೆ. ಸೊ ಇದೆಲ್ಲ ಮಿಸ್ಟೇಕ್ ಅಲ್ವಾ? ಸೊ ರೂಲ್ ನಂಬರ್ 349 ಸಬ್ಸೆಕ್ಷನ್ 12 ಏನ್ ಹೇಳುತ್ತೆ ಅಂತಂದ್ರೆ ಶಾಲ್ ನಾಟ್ ಸಿಟ್ ಅಂಡ್ ಸ್ಟ್ಯಾಂಡ್ ಬ್ಯಾಕ್ ಟುವರ್ಡ್ಸ್ ದ ಚೇರ್ ಅಂತ. ಚೇರ್ ಅಂದ್ರೆ ಇಲ್ಲಿ ಸ್ಪೀಕರ್ ಚೇರ್. ಸೊ ಇವರು ಹಿಂದೂ ಬಗ್ಗೆ ಆ ಥರ ಮಾತಾಡಿದಾಗ ಅಮಿತ್ ಶಾ ಅವರು ಹೇಳ್ತಾರೆ ಸ್ಪೀಕರ್ ಅವರು ಅಕ್ಸೆಪ್ಟ್ ಮಾಡಬಾರ್ದು ಅಂತ. ಆಗ ಸ್ಪೀಕರ್ ಅವರು ರಾಹುಲ್ ಗಾಂಧಿ ಅವರಿಗೆ ರಿಕ್ವೆಸ್ಟ್ ಮಾಡ್ತಾರೆ, ದಯವಿಟ್ಟು ನೀವು ಈ ತರ ಎಲ್ಲ ಮಾತಾಡೋದು ತಪ್ಪಾಗುತ್ತೆ, ರೂಲ್ಸ್ ಗಳ ಬಗ್ಗೆ ತಿಳ್ಕೊಂಡು ಮಾತಾಡಿ ಅಂತ. ಹಿಂದೂಗಳ ಬಗ್ಗೆ ಕೆಟ್ಟದಾಗಿ ಮಾತಾಡಿದಾಗ, ಹಿಂದೂಗಳ ಬಗ್ಗೆ ರಾಹುಲ್ ಗಾಂಧಿ ಅವರು ಕೆಟ್ಟದಾಗಿ ಮಾತಾಡಿದಾಗ ಅಮಿತ್ ಶಾ ಅವರು ಹೇಳ್ತಾರೆ ದಯವಿಟ್ಟು ಪಾರ್ಲಿಮೆಂಟ್ಗೆ, ಆಮೇಲೆ ಸ್ಪೀಕರ್ಗೆ, ಆಮೇಲೆ ಆಲ್ ಓವರ್ ಹಿಂದೂಗಳಿಗೆ ರಾಹುಲ್ ಗಾಂಧಿ ಅವರು ಕ್ಷಮೆ ಕೇಳಬೇಕು ಅಂತ. ಆದ್ರೆ ಇವರು ಆ ಕೆಲಸನ ಮಾಡೋದಿಲ್ಲ. ಅಯೋಧ್ಯದ ಮಾತು ಬಂದಾಗ ಅಲ್ಲೇ ಪಕ್ಕದಲ್ಲಿ ಕೂತ್ಕೊಂಡಿರೋ ಅಯೋಧ್ಯದ ಕಾಂಗ್ರೆಸ್ ಎಂಪಿ ಅವಧೇಶ್ ಪ್ರಸಾದ್ನ ಅವ್ರು ಎಬ್ಸ್ಬಿಟ್ಟು ಹ್ಯಾಂಡ್ ಶೇಕ್ ಮಾಡ್ತಾರೆ. ಇದು ಕೂಡ ರೂಲ್ಸ್ ಬುಕ್ ಗಳ ಪ್ರಕಾರ ತಪ್ಪಾಗುತ್ತೆ. ಯಾವುದೇ ಮೆಂಬರ್ನ ಸ್ಪೀಚ್ ಮಿಡ್ ಅಲ್ಲಿ ಎಬ್ಸ್ಬಿಟ್ಟು ಪ್ರೈಸ್ ಮಾಡೋದು ಅಥವಾ ಸನ್ಮಾನ ಮಾಡೋದು ತಪ್ಪು ಅಂತ. ಸೊ ಇದೆಲ್ಲ ನಡಿಬೇಕಾದ್ರೆ ರಾಹುಲ್ ಗಾಂಧಿ ಅವರಿಗೆ ಸಡನ್ ಆಗಿ ಏನಾಗುತ್ತೋ ಗೊತ್ತಿಲ್ಲ. ಸೊ ಸಡನ್ ಆಗಿ ಸ್ಪೀಕರ್ಗೆ ಕ್ವೆಶನ್ ಮಾಡ್ತಾರೆ. ನಾನು ಮಾತಾಡ್ಬೇಕಾದ್ರೆ ಸಡನ್ ಆಗಿ ಯಾವಾಗ್ಲೂ ಈ ಮೈಕ್ ಆಫ್ ಆಗುತ್ತೆ, ಈ ಮೈಕ್ ಕಂಟ್ರೋಲ್ ಯಾರ ಹತ್ರ ಇರುತ್ತೆ ಅಂತ ಹೇಳ್ಬಿಟ್ಟು ಸ್ಪೀಕರ್ಗೆ ಕೇಳ್ತಾರೆ. ಅಲ್ಲಿ ಸ್ವಲ್ಪ ಸ್ಪೀಕರ್ ಅವರು ಕೋಪ ಮಾಡ್ಕೊಂಡ್ರು ಅಂತ ಅನ್ಕೊಂಡೆ ನಾನು. ಬಟ್ ಆದ್ರೆ ಸ್ಪೀಕರ್ ಅವರು ಕೋಪ ಮಾಡ್ಕೊಳ್ಳಿಲ್ಲ. ರಾಹುಲ್ ಗಾಂಧಿ ಅವರಿಗೆ ಕೂರಿಸ್ಬಿಟ್ಟು ಯಾವುದೇ ಮೈಕ್ ಆಫ್ ಆಗೋದಿಲ್ಲ, ಯಾವುದೇ ಒಂದು ಮೆಂಬರ್ ಮಾತಾಡ್ತಾ ಇದ್ದಾರೆ ಅಂದ್ರೆ ಅವ್ರ ಮೈಕ್ ಯಾವಾಗ್ಲೂ ಆನ್ ಇರುತ್ತೆ. ಅದು ಬಿಟ್ಟು ಸ್ಪೀಕರ್ ಅವರು ಯಾರಿಗೆ ಮಾತಾಡೋಕೆ ಅವಕಾಶ ಕೊಡ್ತಾರೋ ಅವ್ರ ಮೈಕ್ನ ಆನ್ ಮಾಡಲಾಗುತ್ತೆ. ಇಲ್ಲಿ ರಾಹುಲ್ ಗಾಂಧಿ ಅವರು ಹೇಳೋದೇನು ಅಂತಂದ್ರೆ ಬಿಜೆಪಿ ದೇಶನ ಭಯದ ಕಂಟ್ರೋಲ್ ಅಲ್ಲಿ ಇಟ್ಕೊಂಡಿದೆ ಅಂತ. ಅಂದ್ರೆ ಪ್ರತಿಯೊಬ್ಬರಿಗೂ ಹೆದರಿಸ್ಬಿಟ್ಟು ಅವ್ರ ಕಂಟ್ರೋಲ್ ಅಲ್ಲಿ ಇಟ್ಕೊಂಡಿದೆ ಅಂತ. ಈ ತರ ರಾಹುಲ್ ಗಾಂಧಿ ಅವರು ಯಾಕೆ ಹೇಳಿದ್ರು ಅಂತಂದ್ರೆ, ರಾಹುಲ್ ಗಾಂಧಿ ಅವರು ಬೆಳಗ್ಗೆ ಪಾರ್ಲಿಮೆಂಟ್ ಅಲ್ಲಿ ಬಂದಾಗ ರಾಜನಾಥ್ ಸಿಂಗ್ ಅವರು ಸ್ಮೈಲ್ ಮಾಡಿದ್ರಂತೆ, ಬಟ್ ನಮಸ್ಕಾರ ಮಾಡಲಿಲ್ವಂತೆ. ಯಾಕಂದ್ರೆ ಪಕ್ಕದಲ್ಲೇ ನರೇಂದ್ರ ಮೋದಿ ಅವರು ಕೂತ್ಕೊಂಡಿದ್ರಂತೆ. ಅದಕ್ಕೆ ಅವರು ರಾಜನಾಥ್ ಸಿಂಗ್ ಅವರು ನರೇಂದ್ರ ಮೋದಿಗೆ ಹೆದರ್ಕೊಂಡ್ಬಿಟ್ಟು ರಾಹುಲ್ ಗಾಂಧಿಗೆ ನಮಸ್ಕಾರ ಮಾಡಲಿಲ್ವಂತೆ. ಯಾರಿದೆ ಇವು ಎಂತ ಚೈಲ್ಡ್ನ ಪಾರ್ಲಿಮೆಂಟ್ ಅಲ್ಲಿ ಕಳಿಸ್ಬಿಟ್ರು. ರೂಲ್ ನಂಬರ್ 349 ಸಬ್ಸೆಕ್ಷನ್ 12 ಇದ್ರ ಪ್ರಕಾರ ಯಾವುದೇ ಒಂದು ವ್ಯಕ್ತಿಯ ವ್ಯಕ್ತಿತ್ವದ ಬಗ್ಗೆ ಮಾತಾಡೋದು ತಪ್ಪಾಗುತ್ತೆ. ಪಾರ್ಲಿಮೆಂಟ್ ಅಲ್ಲಿ ದೇಶದಲ್ಲಿ ನಡೀತಾ ಇರೋ ಬಿಸ್ನೆಸ್ ಬಗ್ಗೆ, ದೇಶದಲ್ಲಿ ನಡೀತಾ ಇರೋ ಮ್ಯಾಟರ್ಗಳ ಬಗ್ಗೆ ಬಿಟ್ಟರೆ ಯಾವುದೇ ಒಂದು ವ್ಯಕ್ತಿಯ ವ್ಯಕ್ತಿತ್ವದ ಬಗ್ಗೆ ಮಾತಾಡೋದು ತಪ್ಪಾಗುತ್ತೆ. ಈ ನಡೀತಾ ಇರೋ ಸ್ಪೀಚಲ್ಲಿ ರಾಹುಲ್ ಗಾಂಧಿ ಅವರು ಒಂದು ಕತೆ ಹೇಳ್ತಾರೆ. ಆ ಕತೆ ನಾನು ನಿಮಗೆ ಸಿಂಪಲ್ ಆಗಿ ಹೇಳಕ್ಕೆ ಇಷ್ಟಪಡ್ತೀನಿ. ಇವರು ಭಾರತ್ ಜೋಡೋ ಯಾತ್ರೆ ಮಾಡ್ತಾ ಇದ್ರಂತೆ. ಆವಾಗ ಒಂದು ಹೆಣ್ಮಗು ಇವ್ರ ಹತ್ರ ಬಂದ್ರಂತೆ. ಅವ್ರು ತುಂಬಾ ಹೆದರ್ಕೊಂಡಿದ್ರಂತೆ. ಇವ್ರು ಕೇಳಿದ್ರಂತೆ ಯಾಕಮ್ಮ ಏನಾಯ್ತು ಅಂತ.
ಅವ್ರು ಹೇಳಿದ್ರಂತೆ ನನಗೆ ಹೊಡಿತಾ ಇದ್ದಾರೆ ಅಂತ. ಇವ್ರು ಕೇಳಿದ್ರಂತೆ ಯಾರು ಹೊಡಿತಾ ಇದ್ದಾರೆ ಅಂತ. ಅವ್ರು ಹೇಳಿದ್ರಂತೆ ನನ್ನ ಗಂಡ ಹೊಡಿತಾ ಇದ್ದಾನೆ ಅಂತ. ಯಾಕೆ ಹೊಡಿತಾ ಇದ್ದಾನೆ ನಿಮ್ಮ ಗಂಡ ಅಂತ ಕೇಳಿದ್ರಂತೆ. ಅದಕ್ಕೆ ಅವ್ರು ಹೇಳಿದ್ರಂತೆ ನಾನು ಅವ್ರಿಗೆ ಅಡುಗೆ ಮಾಡಿ ಕೊಟ್ಟಿಲ್ಲ, ಅದಕ್ಕೆ ಅವ್ರು ಹೊಡಿತಾ ಇದ್ದಾರೆ ಅಂತ. ಯಾಕೆ ಅಡುಗೆ ಮಾಡಿ ಕೊಡಲಿಲ್ಲ ಅಂತ ಕೇಳಿದ್ರಂತೆ. ಸೊ ದೇಶದಲ್ಲಿ ಎಲ್ಲ ದುಬಾರಿ ಆಗಿದೆ, ಅದಕ್ಕೆ ನಾನು ಅಡುಗೆ ಮಾಡಲಿಲ್ಲ ಅಂತ ಹೇಳಿದ್ರಂತೆ. ಎಲ್ಲಿ ಸಿಗ್ತಾರೆ ಇಂಥ ಜನ? ಇದು ಒಂದು ನಂಬೋಕೊತ್ತೇನಾ? ಇದನ್ನ ನಾವು ನಂಬಬೇಕಾ? ಅಲ್ಲ ರೀ, ಎಲ್ಲ ದುಬಾರಿ ಆದರೆ ಗಂಡ ಯಾಕೆ ಹೆಂಡತಿ ಹೊಡಿಬೇಕು? ಯಾಕೆ ಗಂಡ ದುಡಿಯೋದಿಲ್ವಾ? ದುಡಿದ ಮೇಲೆ ಮನೆಗೆ ಏನಾದರೂ ದಿನಸಿ ಧಾನ್ಯಗಳನ್ನ ತರೋ ಎಬಿಲಿಟಿ ಅವನಿಗಿಲ್ವಾ? ಸರಿ ಒಪ್ಕೊಳ್ಳೋಣ, ಗ್ಯಾಸ್ ಸಿಲಿಂಡರ್ ಪ್ರೈಸ್ ಜಾಸ್ತಿ ಆಗಿದೆ ಅಂತ. ಯಾಕೆ ಇವ್ರ ಮನೇಲಿ ಒಲೆ ಹಚ್ಕೊಂಡು ಊಟ ಅಡುಗೆ ಮಾಡೋಕ್ಕೂ ಆಗಲ್ವಾ? ಈ ರಾಹುಲ್ ಗಾಂಧಿ ಅವ್ರು ಹೇಳ್ತಾ ಇರೋ ಮಾತುಗಳನ್ನ ನಂಬ್ತಾರಲ್ಲ ಜನಗಳು, ಮೆಚ್ಚಬೇಕ್ರಿ ಅವ್ರನ್ನ. ಇವ್ರ ಹತ್ರ ಇನ್ನೊಂದು ಸ್ಟೋರಿ ಕೂಡ ಇತ್ತು. ಆ ಸ್ಟೋರಿ ಏನಂದ್ರೆ, ಇವರು ರೀಸೆಂಟ್ ಆಗಿ ಪಂಜಾಬ್ಗೆ ಹೋಗಿದ್ರಂತೆ. ಪಂಜಾಬಲ್ಲಿ ಒಂದು ಮನೆಗೆ ಹೋಗಿದ್ರಂತೆ. ಅವ್ರ ಮನೆ ಯಾರ್ದು ಅಂತಂದ್ರೆ ಅಗ್ನಿವೀರ್ ಅಂತ. ಅಗ್ನಿವೀರ್ ಇಂಡಿಯನ್ ಆರ್ಮಿನ ಜಾಯ್ನ್ ಆಗಿ ಸೇರಿದ ಒಂದು ಪರ್ಸನ್ ಅವ್ರ ಮನೆಗೆ ಹೋಗಿದ್ರಂತೆ. ಅವರು ರೀಸೆಂಟ್ ಆಗಿ ಏನಾಗಿತ್ತು ಅಂತಂದ್ರೆ ಒಂದು ಲ್ಯಾಂಡ್ ಮೈನ್ ಬ್ಲಾಸ್ಟ್ ಅಲ್ಲಿ ತೀರ್ಕೊಂಡಿದ್ರು. ಇವ್ರು ಕೇಳಿದ್ರಂತೆ ನಿಮ್ಗೆ ಏನಾದ್ರು ಸಂಭಾವನೆ ಸಿಕ್ಕಿದೆಯಾ, ಕಂಪನ್ಸೇಷನ್ ಸಿಕ್ಕಿದೆಯಾ ಅಂತ ಕೇಳಿದ್ರಂತೆ. ಅವ್ರು ಹೇಳಿದ್ರಂತೆ ಗೌರ್ಮೆಂಟ್ ಇನ್ನೂ ಆದ್ರೂ ಏನು ಕೊಟ್ಟಿಲ್ಲ ಅಂತ. ಎಷ್ಟು ಸರಳತೆಯಿಂದ ಸುಳ್ಳು ಹೇಳ್ತಾರೆ ಅಂತಂದ್ರೆ, ಇದನ್ನ ಕೇಳಿದ ಡಿಫೆನ್ಸ್ ಮಿನಿಸ್ಟರ್ ರಾಜನಾಥ್ ಸಿಂಗ್ ಅವರು ಎದ್ನಿಟ್ಬಿಟ್ಟು ಯಾವುದೇ ಅಗ್ನಿವೀರ್ಗೆ ಇಲ್ಲಿವರೆಗೂ ಕಂಪನ್ಸೇಷನ್ ಹೋಗಿಲ್ಲ ಅಂತಂದ್ರೆ ಇದನ್ನ ಗೌರ್ಮೆಂಟ್ ಒಪ್ಕೊಳ್ಳೋದೇ ಇಲ್ಲ ಅಂತ. ಸೊ ಆ ಅಗ್ನಿವೀರ್ ಯಾರಾಗಿದ್ರು ಅಂತಂದ್ರೆ ಅಜಯ್ ಕುಮಾರ್ ಅಂತ. ಅಗ್ನಿವೀರ್ ಸ್ಕೀಮ್ ನ ಕ್ರ್ಯಾಕ್ ಮಾಡ್ಬಿಟ್ಟು ಆರ್ಮಿನ ಸೇರಿರ್ತಾರೆ. ಅವ್ರಿಗೆ ರೀಸೆಂಟ್ ಆಗಿ ಜಮ್ಮು ಅಂಡ್ ಕಾಶ್ಮೀರಲ್ಲಿ ಪೆಟ್ರೋಲಿಂಗ್ಗೆ ಹಾಕಿದಾಗ ಅವರು ಲ್ಯಾಂಡ್ ಮೈನ್ ಬ್ಲಾಸ್ಟ್ ಆಗಿಬಿಟ್ಟು ತೀರ್ಕೋತಾರೆ. ಅವ್ರ ಫ್ಯಾಮಿಲಿಗೆ ಕಂಪನ್ಸೇಷನ್ ಕೂಡ ಗೌರ್ಮೆಂಟ್ ಕೊಟ್ಟಿದೆ ಅಂತ ಹೇಳ್ಬಿಟ್ಟು ಆರ್ಮಿ ಅಕ್ಸೆಪ್ಟ್ ಮಾಡ್ತಾ ಇದೆ. ಅದಲ್ಲದೆ ರೀಸೆಂಟ್ ಆಗಿ ಒಂದು ನ್ಯೂಸ್ ಚಾನಲ್ ಮಾಡಿರೋ ಒಂದು ಇಂಟರ್ವ್ಯೂ ಪ್ರಕಾರ ಅವ್ರ ಅಪ್ಪ ಕೂಡ ಒಪ್ಕೊಂಡಿದ್ದಾರೆ, ಹತ್ತತ್ರ 1 ಕೋಟಿವರೆಗೂ ದುಡ್ಡು ಬಂದಿದೆ ಅಂತ. ಆದ್ರೆ ಈ ಮಹಾಶಯ ಅವರು ಹೇಳ್ತಾ ಇರೋದು ನೋಡಿ, ಅವ್ರ ಮನೆಗೆ 1 ರೂಪಾಯಿ ದುಡ್ಡು ಹೋಗಿಲ್ವಂತೆ, ಹಂಗಾಗಿ ಅಗ್ನಿವೀರ್ ಸ್ಕೀಮ್ ಇಸ್ ಫ್ಲಾಪ್, ಅದನ್ನ ಕಂಪ್ಲೀಟ್ ಆಗಿ ಕ್ಲೋಸ್ ಮಾಡಬೇಕು ಅಂತ. ಇದು ಅಗ್ನಿವೀರ್ ಸ್ಕೀಮು ನಮ್ಮ ಇಂಡಿಯಾದಲ್ಲಿ ಅಷ್ಟೇ ಇಲ್ಲ, ಪ್ರತಿಯೊಂದು ಕಂಟ್ರಿಯಲ್ಲಿ ಕೂಡ ಈ ತರ ಸ್ಕೀಮ್ ನಡೀತಾ ಇದೆ. ರಾಹುಲ್ ಗಾಂಧಿ ಅವರು ಹೇಳಿದ್ರು ಪ್ರಧಾನ ಮಂತ್ರಿ ಅವ್ರಿಗೆ ದೇವರ ಜೊತೆ ಡೈರೆಕ್ಟ್ ಕನೆಕ್ಷನ್ ಇದೆ ಅಂತೆ. ಇದು ಅವ್ರು ಹೇಳ್ತಾ ಇಲ್ವಂತೆ, ಶ್ರೀ ನರೇಂದ್ರ ಮೋದಿ ಅವರೇ ಅದನ್ನ ಹೇಳಿದಾರಂತೆ. ಅದು ಎಲ್ಲಿ ಹೇಳಿದ್ದಾರೆ, ಅದ್ರದ್ದು ಏನಾದ್ರು ವಿಡಿಯೋ ಸಿಕ್ಕರೆ, ಅದ್ರದ್ದು ಏನಾದ್ರು ಪ್ರೂಫ್ ಸಿಕ್ಕರೆ ದಯವಿಟ್ಟು ನಾನು ಕಮೆಂಟ್ ಅಲ್ಲಿ ಹಾಕಿ, ನಾನು ನೋಡಕ್ ಇಷ್ಟಪಡ್ತೀನಿ. ಆದ್ರೆ ನಾನು ನೋಡಿದ ಪ್ರಕಾರ ಒಂದು ನ್ಯೂಸ್ ಇಂಟರ್ವ್ಯೂ ಅಲ್ಲಿ ನರೇಂದ್ರ ಮೋದಿ ಹೇಳಿರೋದು ಇಷ್ಟೇ, ದೇವರು ಯಾವುದೋ ಒಂದು ಮಹತ್ವದ ಕಾರ್ಯಕ್ಕೋಸ್ಕರ ನನಗೆ ಇಲ್ಲಿ ಕಳಿಸಿದಾನೆ ಅಂತ ಅನ್ಸುತ್ತೆ. ಸೊ ಅದೇ ಕಾರ್ಯನ ನಾನು ಈಗ ಮಾಡ್ತಾ ಇದ್ದೀನಿ ಅಂತ ಅನ್ಸುತ್ತೆ ಅಂತ ಹೇಳಿದ್ದಾರೆ. ಸೊ ಯಾರು ತಾನೇ ಹೇಳಲ್ರಿ ಆ ತರ ಮಾತು? ನಾವು ಕೂಡ ಸೆಲ್ಫ್ ಮೋಟಿವೇಟ್ ಆಗಕ್ಕೆ ನನಗೆ ದೇವರು ಯಾವುದೋ ಒಂದು ಮಹತ್ವದ ಕಾರ್ಯಕ್ಕೋಸ್ಕರ ಭೂಮಿ ಮೇಲೆ ಕಳಿಸಿರ್ಬೇಕು, ನಾನು IAS ಆಗಬೇಕು, IPS ಆಗಬೇಕು ಅಂತ ಕನಸು ಎಲ್ಲರೂ ಕಾಣ್ತಾರೆ. ಸೊ ಸೆಲ್ಫ್ ಮೋಟಿವೇಟ್ ಆಗೋಗೋಸ್ಕರ ಈ ತರ ಒಂದು ಕಾನ್ಸೆಪ್ಟ್ ನ ಜನಗಳು ಯೂಸ್ ಮಾಡೇ ಮಾಡ್ತಾರೆ. ಅದೇ ಕೂಡ ನರೇಂದ್ರ ಮೋದಿ ಅವರು ಹೇಳಿರೋದು. ಇವ್ರು ಹೇಳೋದೇನು ಅಂತಂದ್ರೆ ದೇವ್ರಿಗೆ ಡೈರೆಕ್ಟ್ ಕನೆಕ್ಷನ್ ಅಲ್ಲಿ ನರೇಂದ್ರ ಮೋದಿ ಇದ್ದಾರೆ ಅಂತ. ಬಿಡಿ, ಇವ್ರ ಮಾತುಗಳಿಗೆ ರಿಪ್ಲೈ ಕೊಡಕ್ಕೆ ಆಗಲ್ಲ. ಯಾಕಂದ್ರೆ ಇವರು ಒಂದ್ ಕಡೆಯಿಂದ ಆಲೂಗಡ್ಡೆ ಹಾಕ್ಬಿಟ್ಟು ಇನ್ನೊಂದು ಕಡೆಯಿಂದ ಗೋಲ್ಡ್ ನ ತೆಗಿಯೋರು. ಸೊ ಇನ್ನೊಂದು ಮಿಸ್ಟೇಕ್ ಕೂಡ ಇವ್ರು ಮಾಡಿದ್ರು, ಲ್ಯಾಂಡ್ ಅಕ್ವಿಸಿಷನ್ ಬಿಲ್. ಇದ್ರ ಮೇಲೆ ಪಾರ್ಲಿಮೆಂಟ್ ಅಲ್ಲಿ ಮಾತಾಡ್ತಿದ್ರು. ಲ್ಯಾಂಡ್ ಅಕ್ವಿಸಿಷನ್ ಬಿಲ್ ಏನಂತಂದ್ರೆ, ಯಾವುದೇ ಒಂದು ಗೌರ್ಮೆಂಟ್ ನ ಸರ್ವಿಸ್ ಸ್ಟಾರ್ಟ್ ಆಗ್ತಾ ಇತ್ತು ಅಂದ್ರೆ, ಇನ್ಫ್ರಾಸ್ಟ್ರಕ್ಚರ್ ಸ್ಟಾರ್ಟ್ ಆಗ್ತಾ ಇತ್ತು ಅಂತಂದ್ರೆ, ಲೈಕ್ ಗೌರ್ಮೆಂಟ್ ಹಾಸ್ಪಿಟಲ್ ಕಟ್ತಾ ಇದ್ರು ಅಂತಂದ್ರೆ ಗೌರ್ಮೆಂಟ್ ಗೆ ಸ್ವಲ್ಪ ಜಾಗ ಬೇಕಾಗಿರುತ್ತೆ. ಅಂತ ಟೈಮಲ್ಲಿ ಯಾವ್ದಾದ್ರು ಒಂದು ಹೊಲನ ಅಥವಾ ಯಾವ್ದಾದ್ರು ಒಂದು ಪ್ಲಾಟ್ ಗಳನ್ನ ಗೌರ್ಮೆಂಟ್ ಒತ್ತುವರಿ ಮಾಡ್ತಾ ಇತ್ತು ಅಂತಂದ್ರೆ, ಆ ಒಂದು ಲ್ಯಾಂಡ್ ಬೆಲೆನ ಗೌರ್ಮೆಂಟ್ ಆ ಲ್ಯಾಂಡ್ ಓನರ್ಗೆ ಕೊಡುತ್ತೆ. ಈ ಒಂದು ಸ್ಕೀಮ್ ಅಲ್ಲಿ ಬಿಜೆಪಿ ಗೌರ್ಮೆಂಟ್ ಚೇಂಜಸ್ ಮಾಡಿರೋದು ಇಷ್ಟೇ. ಮುಂಚೆ ಹೇಗಿತ್ತು ಅಂತಂದ್ರೆ 70% ಆಫ್ ಫ್ಯಾಮಿಲಿ ಅಗ್ರಿ ಮಾಡಬೇಕಿತ್ತು, ಆಗ ಮಾತ್ರ ಆ ಲ್ಯಾಂಡ್ ಗೌರ್ಮೆಂಟ್ ಹೋಗ್ತಿತ್ತು. ಇಲ್ಲ ಅಂದ್ರೆ ಗೌರ್ಮೆಂಟ್ ಆ ಲ್ಯಾಂಡ್ ನ ತಗೊಳ್ಳೋ ಆಗಿರ್ಲಿಲ್ಲ. ಆದ್ರೆ ಈ ಮಹಾಶಯ ಹೇಳ್ತಾ ಇರೋದು ಏನು ಅಂತಂದ್ರೆ, ಕಂಪ್ಲೀಟ್ ಆಗಿ ಲ್ಯಾಂಡ್ ಅಕ್ವಿಸಿಷನ್ ಬಿಲ್ ನ ತೆಗೆದುಹಾಕಕ್ಕೆ ಟ್ರೈ ಮಾಡಿದ್ರು ಅಂತ. ಸೊ ಅದನ್ನ ಮಾಡಕ್ಕೆ ಇವರು ಬಿಡ್ಲಿಲ್ವಂತೆ. ಸೊ ಅದಕ್ಕೆ ಯಾವ್ಯಾವ ಬಿಜೆಪಿ ಗೌರ್ಮೆಂಟ್ ಇರೋ ಸ್ಟೇಟ್ ಗಳಲ್ಲಿ ತೆಗೆದು ಹಾಕಿದ್ದಾರೆ ಅಂತ ಇವರ ಅಲಿಗೇಷನ್ ಇದೆ. ನಿಮ್ಮ ಮನೆ ಅಕ್ಕಪಕ್ಕದಲ್ಲೋ ಇಲ್ಲ ನಿಮ್ಮ ಸಿಟಿ ಅಕ್ಕಪಕ್ಕದಲ್ಲೋ ಎಲ್ಲಾದ್ರೂ ಸೆಂಟ್ರಲ್ ಗೌರ್ಮೆಂಟ್ ವರ್ಕ್ ನಡೀತಾ ಇದ್ರೆ ಆ ಜಾಗದಲ್ಲಿ ಹೋಗ್ಬಿಟ್ಟು ಆ ಜಾಗದ ಲ್ಯಾಂಡ್ ಓನರ್ ನ ದಯವಿಟ್ಟು ಒಂದ್ಸತಿ ಕೇಳಿ ನೋಡಿ, ಗೌರ್ಮೆಂಟ್ ನಿಮ್ಗೆ ಕಂಪನ್ಸೇಷನ್ ಕೊಟ್ಟೈತಾ ಅಂತ. ಇಲ್ಲ ಅಂತ ಹೇಳ್ಬಿಟ್ರೆ ನೀವು ರಾಹುಲ್ ಗಾಂಧಿ ಮಾತನ್ನ ನಂಬಿ. ಸೊ ಇದನ್ನೆಲ್ಲ ಮಾತಾಡ್ತಾ ಇರೋ ರಾಹುಲ್ ಗಾಂಧಿ ಅವ್ರ ಮೇಲೆ ಬಿಜೆಪಿ ಅವರು ಅಲಿಗೇಷನ್ ಮಾಡ್ತಾರೆ. ಈ ತರ ಸುಳ್ಳು ಹೇಳೋದಕ್ಕೂ ಮುಂಚೆ ಪ್ರತಿಯೊಂದಕ್ಕೂ ಪ್ರೂಫ್ ಇಟ್ಕೊಂಡು ಮಾತಾಡಿ ಅಂತ. ರೂಲ್ ನಂಬರ್ 1151 ಅಂಡ್ 1152 ಇದ್ರ ಪ್ರಕಾರ ಪಾರ್ಲಿಮೆಂಟ್ ಅಲ್ಲಿ ಅಲಿಗೇಷನ್ ಮಾಡ್ತಾ ಇದ್ರೆ ಅದ್ರ ಪ್ರೂಫ್ ನ ಸ್ಪೀಕರ್ ಹತ್ರ ಸಬ್ಮಿಟ್ ಮಾಡಬೇಕಾಗಿರುತ್ತೆ. ಅದು ಕೂಡ ರಾಹುಲ್ ಗಾಂಧಿ ಅವರು ಮಾಡಿಲ್ಲ. ಈ ರೂಲ್ಸ್ ಗಳ ಪ್ರಕಾರ ಅವರು ಇಲ್ಲಿ ಮಾಡಿರೋ ಇನ್ನೊಂದು ಮಿಸ್ಟೇಕ್. ಆಮೇಲೆ ಇವರು ಇನ್ನೊಂದು ಮಾತು ಕೂಡ ಹೇಳಿದ್ರು. ಬಿಜೆಪಿ ಅವರು ಏನ್ ಹೇಳಿದ್ದಾರೆ ಅಂತಂದ್ರೆ, ಭಾರತದ ಪ್ರತಿಯೊಬ್ಬ ರೈತ ಟೆರರಿಸ್ಟ್ ಅಂತೆ. ಈ ತರ ಬಿಜೆಪಿ ಅವರು ಹೇಳಿದಾರಂತೆ. ಇದಕ್ಕೂ ಯಾವ್ದು ಪ್ರೂಫ್ ಇವ್ರ ಹತ್ರ ಇಲ್ಲ. ಯಾವುದೇ ಒಂದು ಬಿಜೆಪಿ ಮೆಂಬರ್ ಈ ತರ ಹೇಳಿದ್ದು ವಿಡಿಯೋ ಇದ್ದಿದ್ರೆ ದಯವಿಟ್ಟು ಅದರ ಲಿಂಕ್ ಕೂಡ ನಾನು ಕಮೆಂಟ್ ಅಲ್ಲಿ ಹಾಕಿ, ನಾನು ನೋಡಕ್ ಇಷ್ಟಪಡ್ತೀನಿ. ಇವ್ರ ನೆಕ್ಸ್ಟ್ ಅಲಿಗೇಷನ್ ಏನಂದ್ರೆ, ಗೌರ್ಮೆಂಟ್ MSP ಕೊಡ್ತಾ ಇಲ್ವಂತೆ. MSP ಅಂದ್ರೆ ಮಿನಿಮಮ್ ಸಪೋರ್ಟಿಂಗ್ ಪ್ರೈಸ್ ಅಂತ. ಬಟ್ ಗೌರ್ಮೆಂಟ್ MSP ಕೊಡ್ತಾ ಇದೆ. ಇದ್ರ ಬಗ್ಗೆ ನಿಮಗೆ ಡೌಟ್ ಇದ್ದಿದ್ರೆ ಹೋಗ್ಬಿಟ್ಟು ರೈತರ ಹತ್ರ ಕೇಳಿ. ರೈತರ ಹತ್ರನೂ ಅದ್ರ ಬಗ್ಗೆ ನಾಲೆಜ್ ಇದ್ದಿಲ್ಲ ಅಂದ್ರೆ ದಯವಿಟ್ಟು ಹೋಗ್ಬಿಟ್ಟು ಮಂಡಿಲಿ ಕೂತ್ಕೊಂಡು ಪರ್ಚೇಸ್ ಮಾಡೋ ಡೀಲರ್ ಇರ್ತಾನಲ್ಲ, ಅವನ ಹತ್ರ ಕೇಳಿ, ಗೊತ್ತಾಗುತ್ತೆ. ಇವ್ರ ನೆಕ್ಸ್ಟ್ ಮಿಸ್ಟೇಕ್ ಏನು ಅಂತಂದ್ರೆ, ನೀಟ್ ಎಕ್ಸಾಮ್ ಜಸ್ಟ್ ರಿಚ್ ಪೀಪಲ್ಗಳಿಗೋಸ್ಕರ ಮಾತ್ರ ಇದೆ ಅಂತೆ. ಅಂದ್ರೆ ರಿಚ್ ಪೀಪಲ್ಸ್ ದುಡ್ಡಿದ್ದವ್ರು ಮಾತ್ರ ನೀಟ್ ಎಕ್ಸಾಮ್ ನ ಕ್ರ್ಯಾಕ್ ಮಾಡ್ಬಿಟ್ಟು ಮೆಡಿಕಲ್ ಓದೋ ಒಂದು ಪರಿಸ್ಥಿತಿ ಭಾರತದಲ್ಲಿ ಬಂದಿದೆ ಅಂತೆ. ಈ ಸರ್ತಿ ಬಂದಿರೋ ರಿಸಲ್ಟ್ಸ್ ಪ್ರಕಾರ ಕರ್ನಾಟಕದಲ್ಲಿ 3 ವಿದ್ಯಾರ್ಥಿಗಳು ನೀಟ್ ಎಕ್ಸಾಮ್ ನ ಕ್ರ್ಯಾಕ್ ಮಾಡ್ಬಿಟ್ಟು ಕೌನ್ಸಿಲಿಂಗ್ ಸ್ಟಾರ್ಟ್ ಮಾಡ್ಬಿಟ್ಟು ಮೆಡಿಕಲ್ ಸ್ಟಡೀಸ್ಗೋಸ್ಕರ ಪ್ರಿಪೇರ್ ಆಗ್ತಾ ಇದ್ದಾರೆ. ದಯವಿಟ್ಟು ಅವ್ರ ಫ್ಯಾಮಿಲಿ ಬ್ಯಾಕ್ ಗ್ರೌಂಡ್ ನ ಚೆಕ್ ಮಾಡಿ. ಅವ್ರೇನ್ ರಿಚ್ ಪೀಪಲ್ಸ್ ಆರ್ ಎಲ್ಸ್ ಮಿಡಲ್ ಕ್ಲಾಸ್ ಫ್ಯಾಮಿಲಿಯಿಂದ ಬರ್ತಾ ಇದಾರಾ, ಆರ್ ಎಲ್ಸ್ ಅವರು ಲೋವರ್ ಮಿಡಲ್ ಕ್ಲಾಸ್ ಫ್ಯಾಮಿಲಿಯಿಂದ ಬರ್ತಾ ಇದಾರಾ ಅಂತ. Sir, while the House is in sitting, 2 shall not interrupt any member while speaking. ಹಿಬ್ಬಿ ಇಡೆನ್ ಅಂತ ಮೆಂಬರ್ ಆಫ್
ಪಾರ್ಲಿಮೆಂಟ್ ಕೇರಳದಿಂದ ಇವ್ರು ಬರ್ತಾರೆ. ಇವ್ರು ಏನ್ ಹೇಳ್ತಾರೆ ಅಂತಂದ್ರೆ ರೂಲ್ ನಂಬರ್ 349 2 ಪ್ರಕಾರ ಪಾರ್ಲಿಮೆಂಟ್ ಅಲ್ಲಿ ಯಾವ್ದಾದ್ರು ಒಬ್ಬ ಮೆಂಬರ್ ಸ್ಪೀಚ್ ಕೊಡ್ಬೇಕಾದ್ರೆ ಮಿಡ್ಲ್ ಅಲ್ಲಿ ಇಂಟರಪ್ಟ್ ಮಾಡೋದು ತಪ್ಪು, ನಾಯ್ಸ್ ಡಿಸ್ಟರ್ಬೆನ್ಸ್ ಮಾಡೋದು ತಪ್ಪು ಅಂತ ರೂಲ್ಸ್ ನಂಬರ್ 349 ಅಲ್ಲಿ ಬರ್ದಿದೆ. ಇವ್ರ ಅಲಿಗೇಷನ್ ಏನು ಅಂತಂದ್ರೆ ರಾಹುಲ್ ಗಾಂಧಿ ಅವರು ಮಿಸ್ಟೇಕ್ ಮಾಡ್ತಿರ್ಬೇಕಾದ್ರೆ ಬಿಜೆಪಿ ಅವರು ಅಲಿಗೇಷನ್ ಮಾಡ್ತಾ ಇದ್ರಲ್ವಾ, ಸೊ ಅದೆಲ್ಲ ತಪ್ಪು. ಇವ್ರ ಮಿಡ್ಲ್ ಅಲ್ಲಿ ರಾಹುಲ್ ಗಾಂಧಿ ಅವ್ರ ಸ್ಪೀಚ್ ನ ಡಿಸ್ಟರ್ಬ್ ಮಾಡ್ತಾ ಇದ್ದಾರೆ ಅನ್ನೋದು ಇಂಟೆನ್ಷನ್ ಇವ್ರದ್ದು. ಬನ್ನಿ ನಿಮ್ಗೆ ಒಂದು ಚಿಕ್ಕ ವಿಡಿಯೋ ತೋರಿಸ್ತೀನಿ, ಆದಷ್ಟು ಬೇಗ ಇದು ವಿಡಿಯೋನ ನೋಡೋಣ. भारत माता की अध्यक्ष जी, मैं राष्ट्रपति जी के भाषण के प्रति ಇಲ್ಲಿ ನರೇಂದ್ರ ಮೋದಿ ಅವರು ಸ್ಪೀಚ್ ಕೊಡ್ತಾ ಇದ್ದಾರೆ. ಬ್ಯಾಕ್ ಗ್ರೌಂಡ್ ನಾಯ್ಸ್ ಕೇಳಿ ಎಷ್ಟೆಲ್ಲ ಇವರು ನರೇಂದ್ರ ಮೋದಿ ಅವರ ಸ್ಪೀಚ್ ನ ಡಿಸ್ಟರ್ಬ್ ಮಾಡ್ತಾ ಇದ್ದಾರೆ ಅಂತ. आदरणीय सभापति जी, 1 ಗಂಟೆ ಆಯ್ತು, माननीय सदस्य प्लीज, 2 ಗಂಟೆ ಆಯ್ತು, आदरणीय सभा ಸತತ 2.5 ಗಂಟೆಗಳ ಕಾಲ ನರೇಂದ್ರ ಮೋದಿ ಅವರು ಸ್ಪೀಚ್ ಕೊಡ್ತಾ ಇದ್ರೆ ಅಪೋಸಿಷನ್ ಪಾರ್ಟಿ ಅವರು ಸ್ಲೋಗನ್ ಮೇಲೆ ಸ್ಲೋಗನ್ ಕೊಡ್ತಾ ಇದ್ದಾರೆ. ಇದರಿಂದ ರೂಲ್ಸ್ ಗಳ ಬಗ್ಗೆ ಮಾತಾಡ್ತಾ ಇರೋ ಅಪೋಸಿಷನ್ ಮೆಂಬರ್ಗಳು ಈ ತರ ಮಾಡ್ತಾ ಇದ್ರೆ ಲೀಡರ್ ಆಫ್ ಅಪೋಸಿಷನ್ ರೂಲ್ಸ್ ನ ನೀವು ಬ್ರೇಕ್ ಮಾಡ್ತಾ ಇದ್ದೀರಾ ಅಂತ ಒಂದು ಚಿಕ್ಕ ಮಾತು ಕೂಡ ಆಡಿಲ್ಲ. ಇವರು LOP ಆದಾಗ ಇವ್ರ ಹತ್ರ 2 ಪರ್ಸನ್ಸ್ ಇದಾರಂತೆ, ಅಂದ್ರೆ ಇನ್ಸೈಡ್ 2 ಪರ್ಸನ್ಸ್ ಇದಾರೆ. ಅಂದ್ರೆ ಒಂದು ರಾಹುಲ್ ಗಾಂಧಿ ಇಟ್ ಸೆಲ್ಫ್, ಆಮೇಲೆ ಇನ್ನೊಂದು ಕಾನ್ಸ್ಟಿಟ್ಯೂಷನ್ ಪರ್ಸನ್ ಅಂತೆ. ಸೊ ಹಾಗಾಗಿ ಇವರು ಪಾರ್ಲಿಮೆಂಟ್ ನ ಪ್ರತಿಯೊಬ್ಬ ಸದಸ್ಯನ ರೆಸ್ಪೆಕ್ಟ್ ಮಾಡ್ತಾರಂತೆ, ಸ್ಪೀಕರ್ ನ ರೆಸ್ಪೆಕ್ಟ್ ಮಾಡ್ತಾರಂತೆ, ಆಮೇಲೆ ಪಾರ್ಲಿಮೆಂಟ್ ಅಲ್ಲಿ ಆಮೇಲೆ ಯಾವುದೇ ಒಂದು ಮೆಂಬರ್ ನ ಪಾರ್ಶಿಯಾಲಿಟಿ ಮಾಡಲ್ವಂತೆ. ಇದು ಯಾಕೆ ಹೇಳಿದ್ರು ಅಂತಂದ್ರೆ ಎಲೆಕ್ಷನ್ ಆಫ್ ಸ್ಪೀಕರ್ ಮುಗಿದ ತಕ್ಷಣ ಓಂ ಬಿರ್ಲಾ ಅವರು ಸ್ಪೀಕರ್ ಆಫ್ ಲೋಕಸಭಾ ಆಗಿ ಎಲೆಕ್ಟ್ ಆಗಿರ್ತಾರೆ. ಸೊ ಅವಾಗ ಅವ್ರಿಗೆ ಚೇರ್ ಆಫ್ ಸ್ಪೀಕರ್ ಗೆ ಕರ್ಕೊಂಡು ಹೋಗ್ಬೇಕಾದ್ರೆ ನರೇಂದ್ರ ಮೋದಿ ಅವರು ಕೂಡ ಆಮೇಲೆ ರಾಹುಲ್ ಗಾಂಧಿ ಅವರು ಕೂಡ ಬಂದ್ಬಿಟ್ಟು ವೆಲ್ಕಮ್ ಮಾಡ್ಬಿಟ್ಟು ಚೇರ್ ಹತ್ರ ಕರ್ಕೊಂಡು ಹೋಗ್ಬಿಟ್ಟು ಕೂರಿಸ್ಬಿಟ್ಟು ವಿಶ್ ಮಾಡ್ಬಿಟ್ಟು ಬರ್ತಾರೆ. ನರೇಂದ್ರ ಮೋದಿ ಅವರು ಹ್ಯಾಂಡ್ ಶೇಕ್ ಮಾಡಬೇಕಾದ್ರೆ ಓಂ ಬಿರ್ಲಾ ಅವರು ಅಂದ್ರೆ ಸ್ಪೀಕರ್ ಆಫ್ ಲೋಕಸಭಾ ಅವರು ಬಗ್ಬಿಟ್ಟು ಹ್ಯಾಂಡ್ ಶೇಕ್ ಮಾಡಿದಂತೆ. ಅದೇ ರಾಹುಲ್ ಗಾಂಧಿ ಅವರು ಹ್ಯಾಂಡ್ ಶೇಕ್ ಮಾಡಬೇಕಾದ್ರೆ ಓಂ ಬಿರ್ಲಾ ಅವರು ಅಂದ್ರೆ ಸ್ಪೀಕರ್ ಆಫ್ ಲೋಕಸಭಾ ಅವರು ಬಗ್ಬಿಟ್ಟು ಹ್ಯಾಂಡ್ ಶೇಕ್ ಮಾಡ್ಲಿಲ್ವಂತೆ. ಸೊ ನಿಂತ್ಕೊಂಡೇ ಹ್ಯಾಂಡ್ ಶೇಕ್ ಮಾಡಿದಂತೆ. ವಾವ್, ಎಷ್ಟು ಚೆನ್ನಾಗಿದೆ ಅಲಿಗೇಷನ್ ಅಲ್ವಾ? ಅಲ್ಲರಿ, ಇವ್ರಿಗೆ ಏನಾದ್ರು ಕಾಮನ್ ಸೆನ್ಸ್ ಆದ್ರೂ ಇದೆಯಾ? ಯಾಕಂದ್ರೆ ನೋಡಿ, ನಮ್ಮ ಸಂಸ್ಕೃತಿ ಪ್ರಕಾರ ನಮಗಿಂತ ದೊಡ್ಡವರಾದವರು ನಮ್ಮ ಮುಂದೆ ಬಂದಾಗ ನಾವೇ ಬಗ್ಬಿಟ್ಟು ನಮಸ್ಕಾರ ಮಾಡ್ತೀವಿ, ಅಥವಾ ಅವಶ್ಯಕತೆ ಇದ್ರೆ ಅವ್ರ ಕಾಲ್ನ ಮುಟ್ಬಿಟ್ಟು ನಮಸ್ಕಾರ ಮಾಡ್ತೀವಿ. ಅದು ನಮ್ಮ ಸಂಸ್ಕೃತಿ. ನಮ್ಮ ಫ್ರೆಂಡ್ಸ್ ಬಂದಾಗ ಅವ್ರೆಲ್ಸ್ ನಮಗಿಂತ ಚಿಕ್ಕವರು ನಮ್ಮ ಮುಂದೆ ಬಂದಾಗ ನಾವು ಆ ಥರ ಮಾಡ್ತೀವ? ಕಾಮನ್ ಸೆನ್ಸ್ ಬೇಡವಾ? ಆಗ್ಲೇ ನಾನು ಹೇಳಿದೆ, ರಾಜನಾಥ್ ಸಿಂಗ್ ಅವರು ಕೂಡ ನರೇಂದ್ರ ಮೋದಿಗೆ ಹೆದರ್ಕೊಂಡು ಅವ್ರಿಗೆ ನಮಸ್ಕಾರ ಮಾಡ್ಲಿಲ್ಲ ಅಂತ. ಯಾರಿಗೆ ದೊಡ್ಡವರು ಚಿಕ್ಕವ್ರಿಗೆ ನಮಸ್ಕಾರ ಮಾಡ್ತಾರೆ, ಚಿಕ್ಕವರು ತಾವಾಗೆ ದೊಡ್ಡವ್ರಿಗೆ ನಮಸ್ಕಾರ ಮಾಡಿದಾಗ ಅವಾಗ ದೊಡ್ಡವರು ಚಿಕ್ಕವ್ರಿಗೆ ನಮಸ್ಕಾರ ಮಾಡ್ಬಿಟ್ಟು ಮಾತಾಡೋ ಒಂದು ಸಂಸ್ಕೃತಿ ನಮ್ಮ ಹತ್ರ ಇದೆ. ಅದನ್ನ ನಾವು ವರ್ಷಗಳಿಂದ ಪಾಲಿಸ್ಕೊಂಡು ಬಂದಿದೀವಿ, ಮುಂದೆ ಕೂಡ ಪಾಲಿಸ್ತೀವಿ. ಸೊ ಇಂಡೈರೆಕ್ಟ್ಲಿ ಸ್ಪೀಕರ್ ಮೇಲೆ ಇವರು ಅಲಿಗೇಷನ್ಸ್ ನ ಹಾಕಿದ್ರು. ಅಷ್ಟೇ ಅಲ್ಲದೆ ಸ್ಪೀಕರ್ ನ ಡಿಸ್ರೆಸ್ಪೆಕ್ಟ್ ಕೂಡ ಮಾಡಿದ್ರು. ಇಂಥವ್ರು ದೇಶದ ಪ್ರಧಾನಿ ಆಗ್ಬೇಕು ಅಂತ ಕನಸು ಬೇರೆ ಕಾಣ್ತಾ ಇದ್ದಾರೆ. ನಿಮ್ಗೆ ಗೊತ್ತಾ ಇವರು 99 ಸೀಟ್ಗಳನ್ನ ಹೇಗಿದ್ರು ಅಂತ? ಇವ್ರು ಮಾಡಿರೋ ಭಾಷಣದಿಂದಲ್ಲ, ಇವ್ರು ಫ್ರೀ ಕೊಡ್ತೀನಿ ಅನ್ನೋ ಒಂದು ಯೋಚನೆಯಿಂದ ದೇಶದಲ್ಲೆಲ್ಲ ನಾನು ಅದು ಫ್ರೀ ಕೊಟ್ಬಿಡ್ತೀನಿ, ನಾನು ಇದು ಫ್ರೀ ಕೊಟ್ಬಿಡ್ತೀನಿ ಅಂತ ಹೇಳ್ಬಿಟ್ಟು ಜನಗಳ ವೋಟ್ಗಳನ್ನ ಅಟ್ರಾಕ್ಟ್ ಮಾಡಿದ್ದಾರೆ ಅಷ್ಟೇ. ಸೊ ನಮ್ಮ ಸಂಸ್ಕೃತಿನ ರಾಹುಲ್ ಗಾಂಧಿ ಅವರು ಅಕ್ಸೆಪ್ಟ್ ಮಾಡ್ತಾರಂತೆ. ಬಟ್ ಪಾರ್ಲಿಮೆಂಟ್ ಅಂತ ಬಂದಾಗ ಪಾರ್ಲಿಮೆಂಟ್ ಅಲ್ಲಿ ಸ್ಪೀಕರ್ ಗಿನ್ನ ದೊಡ್ಡವರು ಇನ್ನೊಬ್ರಿಲ್ಲ ಅನ್ನೋ ಒಂದು ಒಪಿನಿಯನ್ ರಾಹುಲ್ ಗಾಂಧಿ ಅವ್ರದ್ದು. ಒಪ್ಕೊಳ್ಳೋಣ, ಓಕೆ. ಬಟ್ ಇವರೆಷ್ಟು ಸ್ಪೀಕರ್ಗೆ ರೆಸ್ಪೆಕ್ಟ್ ಮಾಡ್ತಾರೆ? ರೆಸ್ಪೆಕ್ಟ್ ಮಾಡ್ತಾ ಇದ್ರು ಅಂತಂದ್ರೆ ಸ್ಪೀಕರ್ಗೆ ಆ ಥರ ಮಾತಾಡ್ತಿದ್ರ? ಸ್ಪೀಕರ್ ಮೇಲೆ ಅಲಿಗೇಷನ್ಸ್ ನ ಮಾಡ್ತಾ ಇದ್ರ? ಸೊ ಈ ಮ್ಯಾಟರ್ ಬಂದಾಗ ನಂಗೆ ನಿಮ್ ಮುಂದೆ ಇನ್ನೊಂದು ವಿಡಿಯೋ ತರಕ್ಕೆ ಇಷ್ಟಪಡ್ತೀನಿ. ಸೊ ಇದೇ ಒಂದು ಪ್ಲೇ ಕಾರ್ಡ್ಸ್ ನ ಪಾರ್ಲಿಮೆಂಟ್ ಅಲ್ಲಿ ತೋರಿಸಬಾರ್ದು ಅನ್ನೋ ಒಂದು ರೂಲ್ಸ್ ಗಳ ಪ್ರಕಾರ ಕೆಲವು ಮೆಂಬರ್ ಆಫ್ ಪಾರ್ಲಿಮೆಂಟ್ ಗಳೇನಾಗಿರ್ತಾರೆ ಅಂದ್ರೆ ಪಾರ್ಲಿಮೆಂಟ್ ಇಂದ ಸಸ್ಪೆಂಡ್ ಆಗಿರ್ತಾರೆ. ಈ ಸಸ್ಪೆಂಡ್ ಆಗಿರೋ ಎಂಪಿಗಳೆಲ್ಲ ಏನಾಗ್ತಿರುತ್ತೆ ಅಂತಂದ್ರೆ ಪಾರ್ಲಿಮೆಂಟ್ ಹೊರಗಡೆ ಸ್ಟ್ರೈಕ್ ಮಾಡ್ತಾ ಇರ್ತಾರೆ. ಈ ಸ್ಟ್ರೈಕ್ ಟೈಮ್ ಅಲ್ಲಿ ಏನಾಗುತ್ತೆ ಅಂತಂದ್ರೆ ಒಬ್ಬ MP ಏನ್ ಮಾಡ್ತಾರೆ ಅಂತಂದ್ರೆ ಚೇರ್ಮನ್ ಆಫ್ ರಾಜ್ಯಸಭಾ ಅಂದ್ರೆ ಈಗಿನ ಚೇರ್ಮನ್ ಆಫ್ ರಾಜ್ಯಸಭಾ ಜಗದೀಪ್ ಧನ್ಕಡ್ ಅವರು ಮಿಮಿಕ್ರಿ ಮಾಡ್ತಿರ್ತಾರೆ, ಆಮೇಲೆ ಅವ್ರ ಆಕ್ಷನ್ಸ್ ನ ಮಿಮಿಕ್ರಿ ಮಾಡ್ತಿರ್ತಾರೆ. ಇದನ್ನ ನೋಡಿದ ರಾಹುಲ್ ಗಾಂಧಿ ಅವರು ಅಲ್ಲೇ ಪ್ರೆಸೆಂಟ್ ಇರ್ತಾರೆ. ಆದ್ರೆ ನೀವು ಸ್ಪೀಕರ್ ಅವ್ರ ಚೇರ್ಮನ್ ಗೆ ಡಿಸ್ರೆಸ್ಪೆಕ್ಟ್ ಮಾಡ್ತಾ ಇದ್ದೀರಾ, ಸೀಟ್ ನ ಡಿಸ್ರೆಸ್ಪೆಕ್ಟ್ ಮಾಡ್ತಾ ಇದ್ದೀರಾ ಅಂತ ಒಂದು ಕ್ವೆಶನ್ ಕೂಡ ಅವ್ರು ಮಾಡೋದಿಲ್ಲ. ಬಟ್ ಅವ್ರು ಮಾಡ್ತಾ ಇರೋ ಮಿಮಿಕ್ರಿನ ಸಪೋರ್ಟ್ ಮಾಡ್ಕೊಂಡು, ಅವ್ರು ಮಾಡ್ತಾ ಇರೋ ಮಿಮಿಕ್ರಿನ ವಿಡಿಯೋ ಮಾಡ್ಕೊಂಡು ತಮಾಷೆ ಮಾಡ್ತಿರ್ತಾರೆ. ನೋಡಿ ಎಷ್ಟು ಚೆನ್ನಾಗಿ ರೆಸ್ಪೆಕ್ಟ್ ಕೊಡ್ತಾರೆ. I have been appointed here only to say Narendra Modi. ಸೊ ಕೊನೆಗೆ ಇವ್ರ ಭಾಷಣ ಹೇಗೋ ಮುಗೀತಾ ಬಂತು. ಆದ್ರೆ ಕೊನೆದಾಗಿ ಇವ್ರು ಹೇಳೋದು ಕೇಳಿ, ಒಂಥರ ಇವರು ಬಿಜೆಪಿಗೆ ಬಕೆಟ್ ಹಾಕ್ದಂಗೆ ಇತ್ತು. ಇಲ್ಲಿ ಇವ್ರು ಅಪೋಸಿಷನ್ ಆಗಿರೋದ್ರಿಂದ ಇವ್ರನ್ನ ಅಪೋಸಿಷನ್ ತರ ಟ್ರೀಟ್ ಮಾಡ್ಬೇಕಂತೆ. ಇವರು ಬಿಜೆಪಿ ಎನಿಮಿ ಅಲ್ವಂತೆ. ಯಾರನ್ನ ಎನಿಮಿ ಆಗಿ ಟ್ರೀಟ್ ಮಾಡ್ತಾ ಇದ್ದಾರೆ ಅಂತ ಹೇಳ್ಬಿಟ್ಟು ಜೊತೆಗೆ ಇವ್ರು ಮಾಡಿರೋ ಭಾಷಣದಿಂದ ತಿಳ್ಕೊಬಹುದು. ಆಮೇಲೆ ಯಾವುದೇ ಪಾರ್ಟಿ ಬಗ್ಗೆ ಹೇಟರ್ಸ್ ನ ಸ್ಪ್ರೆಡ್ ಮಾಡಬಾರ್ದಂತೆ, ಇವರು ಕೂಡ ಮಾಡಲ್ವಂತೆ. ಇವರಷ್ಟು ಬಿಜೆಪಿ ಬಗ್ಗೆ ಯಾರು ಹೇಟರ್ಸ್ ನ ಇಲ್ಲಿವರೆಗೂ ಸ್ಪ್ರೆಡ್ ಮಾಡಿಲ್ಲ. ಇವ್ರ ಫೈನಲ್ ವರ್ಡ್ ಏನಂತಂದ್ರೆ ಇವರು ಅಕ್ಸೆಪ್ಟ್ ಮಾಡ್ತಾರಂತೆ ಬಿಜೆಪಿ ಗೌರ್ಮೆಂಟ್ ಇದೆ ಅಂತ. ಆಮೇಲೆ ಇವ್ರು ಹೇಳೋದೇನು ಅಂದ್ರೆ ಜೊತೆಲಿ ಸೇರ್ಕೊಂಡು ಕೆಲಸ ಮಾಡಬೇಕು ಅಂತ. ಸೊ ಎಲೆಕ್ಷನ್ ವಿನ್ ಆಗಿರೋದಕ್ಕೋಸ್ಕರ ಬಿಜೆಪಿ ಗೌರ್ಮೆಂಟ್ ಗೆ ಇವರು ಕಂಗ್ರಾಚುಲೇಷನ್ ಮಾಡ್ತಾರಂತೆ. ಅಷ್ಟೊಂದು ಕಂಗ್ರಾಚುಲೇಟ್ ಮಾಡಬೇಕಾಗಿತ್ತು ಅಂತಂದ್ರೆ ಪ್ರಮಾಣ ವಚನದ ಸ್ವೀಕಾರದ ದಿನ ಆ ಒಂದು ಪ್ರಮಾಣ ವಚನ ಸ್ವೀಕಾರ ನಡೀತಾ ಇರೋ ಒಂದು ರಾಜಭವನ್ಗೆ ಇವ್ರು ಯಾಕೆ ಬರಲಿಲ್ಲ? ಖರ್ಗೆ ಅವ್ರು ಬಿಟ್ಬಿಟ್ಟು ಇನ್ಯಾರು ಕೂಡ ಅಲ್ಲಿ ಬಂದಿರಲಿಲ್ಲ.
ಕೊನೆಗೂ ಇಷ್ಟೊಂದು ಸುಳ್ಳುಗಳು ಹೇಳ್ಬಿಟ್ಟು ರಾಹುಲ್ ಗಾಂಧಿ ಅವರ ಸ್ಪೀಚ್ ಕಂಪ್ಲೀಟ್ ಆಯಿತು. ನೀವು ಒಂದು ಸೆಂಟೆನ್ಸ್ನ ಕೇಳಿರ್ಬೋದು, ಪ್ರತ್ಯಕ್ಷವಾಗಿ ಕಂಡ್ರು ಪ್ರಮಾಣಿಸಿ ನೋಡುವಂತ. ಸೊ ಇವರು ರಾಹುಲ್ ಗಾಂಧಿ ಅವರು ಹೇಳ್ತಾ ಇರೋ ಮಾತುಗಳನ್ನ ರೀಲ್ಸ್ಗಳಲ್ಲಿ ನೋಡ್ಬಿಟ್ಟು ದಯವಿಟ್ಟು ನಂಬಕ್ ಹೋಗ್ಬೇಡಿ. ಅವ್ರಷ್ಟೇ ಅಲ್ಲ, ನರೇಂದ್ರ ಮೋದಿ ಅವರು ಕೂಡ ಹೇಳಿರೋದನ್ನ ಬರೀ ರೀಲ್ಸ್ಗಳಲ್ಲಿ ನೋಡ್ಬಿಟ್ಟು ನಂಬಕ್ ಹೋಗ್ಬೇಡಿ. ಒಂದ್ಸರ್ತಿ ಪರೀಕ್ಷೆ ಮಾಡಿ ನೋಡಿ, ಯಾವ್ದು ಸತ್ಯ ಯಾವ್ದು ಸುಳ್ಳು, ಯಾರು ಹೇಳ್ತಾ ಇರೋದು ನಿಜ, ಯಾರು ಹೇಳ್ತಾ ಇರೋದು ಸುಳ್ಳು ಅಂತ ಹೇಳ್ಬಿಟ್ಟು ರೀಲ್ಸ್ನ ನೋಡಿ ಕನ್ಕ್ಲೂಡ್ ಮಾಡಬೇಡಿ. ಸೊ ಈ ವಿಡಿಯೋಯಿಂದ ನಿಮ್ಮ ನಾಲೆಜ್ಗೆ ಹೆಲ್ಪ್ ಆಗಿದ್ರೆ ದಯವಿಟ್ಟು ಈ ವಿಡಿಯೋನ ಶೇರ್ ಮಾಡಿ, ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿ, ಆಮೇಲೆ ನಿಮ್ಮ ಫ್ರೆಂಡ್ಸ್ಗಳಿಂದನೂ ಕೂಡ ಸಬ್ಸ್ಕ್ರೈಬ್ ಮಾಡಿಸಿ. ಥ್ಯಾಂಕ್ ಯು.